ಸಿದ್ದರಾಮಯ್ಯ ಅವರ ಇವತ್ತಿನ ದೆಹಲಿಯ ಮಾತುಗಳಿತ್ತಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೇನೆ ತಬ್ಬಿಬ್ಬು ಮಾಡುವಂಥ ಮಾತುಗಳಿತ್ತು. ಈ ಸರ್ಕಾರದ ಪೂರ್ಣ ಅವಧಿಯಲ್ಲಿ ನಾನೇ CM ಆಗಿರ್ತೀನಿ, ಅಷ್ಟೇ ಅಲ್ಲ ನೆಕ್ಸ್ಟ್ ಎಲೆಕ್ಷನ್ ಬರುತ್ತಲ್ಲ ಆಗಲೂ ನನ್ನ ನೇತೃತ್ವದಲ್ಲಿಯೇ ಎಲೆಕ್ಷನ್ ನಡೆಯುತ್ತೆ. ಒಂದು ವೇಳೆ ಗೆದ್ದರೆ ಯಾರ ನೇತೃತ್ವ ಇರುತ್ತೋ ಅವ್ರಿಗೆ ತಾನೇ CM ಮಾಡೋದು. ಯಾರ ನಾಯಕತ್ವದಲ್ಲಿ ಒಂದು ಚುನಾವಣೆ ಹೋಗ್ತೀವೋ ಅವರನ್ನೇ CM ಮಾಡಿರ್ತಕ್ಕಂಥ ಪರಿಪಾಠ JDS ಅಲ್ಲಾದರೂ ಅದೇನೆ, BJPಯಲ್ಲಾದರೂ ಅದೇನೆ, ಅಥವಾ ಕಾಂಗ್ರೆಸ್ಸಲ್ಲಾದರೂ ಅದೇನೆ. ಹಾಗಾಗಿ ಇಲ್ಲಿಯವರೆಗಿನ ಚರ್ಚೆಗಳಿತ್ತಲ್ಲ, ಚೇಂಜ್ ಆಗಿಬಿಡ್ತಾರೆ, ನವಂಬರ್ಗೆ ಚೇಂಜ್ ಆಗ್ತಾರೆ, ಡಿಸೆಂಬರ್ಗೆ ಚೇಂಜ್ ಆಗ್ತಾರೆ, ಎಲ್ಲ ಈ ರೀತಿಯ ಮಾತುಗಳಿಗೆ ಒಂದೇ ಒಂದು ಫುಲ್ ಸ್ಟಾಪ್. ಯಾವಾಗ ಹೈಕಮಾಂಡ್ ನಾಯಕರನ್ನು ಇನ್ನೂ ಭೇಟಿ ಕೂಡ ಮಾಡಲ್ಲ ಸಿದ್ದರಾಮಯ್ಯನವರು. ಇದಾದ ಮೇಲೆ ಅವರ ಭೇಟಿ ಇತ್ತು, ಹೈಕಮಾಂಡ್ ನಾಯಕರ ಭೇಟಿ. ಹೈಕಮಾಂಡ್ ನಾಯಕರ ಭೇಟಿ ಮಾಡಲಿಕ್ಕಿಂತ ಮುಂಚಿತವಾಗಿಯೇ ಸಿದ್ದರಾಮಯ್ಯನವರು ಈ ಸರ್ಕಾರದ ಪೂರ್ಣಾವಧಿಯಲ್ಲಿ ನಾನೇ ಇರ್ತೀನಿ, ಮುಂದಿನ ಚುನಾವಣೆಗೆ ನನ್ನದೇ ನಾಯಕತ್ವ ಇರುತ್ತೆ ಅಂತ ಹೇಳಿಬಿಟ್ಟ ಮೇಲೆ ಇನ್ನು ಹೈಕಮಾಂಡ್ ಮಾತಾಡೋಕ್ಕೆ ಏನು ಉಳ್ಕೊಳ್ಳುತ್ತೆ? ಇದನ್ನು ಹೈಕಮಾಂಡ್ಗೆ ಚೆಕ್ಮೇಟ್ ಅಂತ ನಾವು ಕರಿಬೇಕಾ? ಅಥವಾ ಚೆಕ್ಮೇಟ್ ಅಲ್ಲದೆ ಇದ್ದರೂ ಕೂಡ ಒಂದು ಕಡೆ ಒ ಬಿ ಸಿ ಎನ್ನುವ ದಾರಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಾಕ್ತಾ ಇದೆ. ಬಹುಶಃ ಕಾಂಗ್ರೆಸ್ನ ಕಟ್ಟ ಕಡೆಯ ಅಸ್ತ್ರ OBC, ಅಲ್ಪಸಂಖ್ಯಾತರು, SC ST ಈ ಸಮುದಾಯಗಳನ್ನು ಒಂದು ಕಡೆ ಸೇರಿಸಿಕೊಂಡು ಮುಂದಿನ ಚುನಾವಣೆಗೆ ಟ್ರೈ ಮಾಡೋಣ ಅಂತ. ಇದಕ್ಕೆ ಅದು ಆಳ್ವಿಕೆಯಲ್ಲಿರ್ತಕ್ಕಂಥ ಕೆಲವು ರಾಜ್ಯಗಳ ಪೈಕಿ ಕರ್ನಾಟಕ ಕೂಡ ಒಂದು. ಅದರ ಲೀಡರ್ ಯಾರು ಅಂದರೆ ಸಿದ್ದರಾಮಯ್ಯನವರು. ಕುರುಬ ಸಮುದಾಯದ ನಾಯಕರು, ಪ್ರಭಾವಿ ನಾಯಕರಿದ್ದಾರೆ. ಪಕ್ಷ ಸಂಘಟಕರ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಪಕ್ಷ ಸಂಘಟನೆ ಅಂತ ಬಂದಾಗ ಅದರಲ್ಲಿ DK ಶಿವಕುಮಾರ್ ಅವರ ಪಾತ್ರವನ್ನು ಯಾರ್ಯಾರು ಅಲ್ಲಗಳೆಯೋಕ್ಕಾಗಲ್ಲ. DK ಶಿವಕುಮಾರ್ ಪಾತ್ರ ಅಲ್ಲಗಳೆಯೋಕ್ಕಾಗಲ್ಲ ಪಕ್ಷ ಸಂಘಟನೆ ವಿಚಾರದಲ್ಲಿ. ತನು ಮನ ಧನ, ಲಾಸ್ಟ್ ಒನ್ ಬಹಳ ಇಂಪಾರ್ಟೆಂಟು. ತನು ಮನ ಧನ ಅಂತ ಬಂದಾಗ ಈ ಧನದ ಒಂದು ವಿಚಾರ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್. ಅದು ಸಂಘಟನೆಗಾಗಲಿ, ಕಾರ್ಯಕ್ರಮಗಳಿಗಾಗಲಿ, ರಾಹುಲ್ ಗಾಂಧಿಯವರ ಭಾರತ್ ಜೋಡೋಗಾಗಲಿ ಹಣ ಬೇಕಲ್ಲ ಒಂದು ಪಕ್ಷಕ್ಕೆ. DK ಶಿವಕುಮಾರ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಇರಲಿ, ಸಂಘಟನೆ ರಾಜ್ಯಾಧ್ಯಕ್ಷರು ಅದರಲ್ಲಿ ವ್ಯಯ ಮಾಡಬೇಕಾಗತ್ತೆ, ಮಾಡಿರಬಹುದು. ಆದರೆ ಸಿದ್ದರಾಮಯ್ಯನವರ ವರ್ಚಸ್ಸು, ಅವರ ನಾಯಕತ್ವ, ಅವರ ಹಿಂಬಾಲಕರು ಈ ವಿಚಾರ ಬಂದಾಗ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಈಸಿಯಾಗಿ ಕೆಳಗಡೆ ಇಳಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ OBC ಲೀಡರ್ ಒಬ್ಬರು ಬೇಕು ಎನ್ನುವ ಹವಣಿಕೆಯಲ್ಲಿರಬೇಕಾದ್ರೆ, ಒಂದು ಪೈಪೋಟಿಯ ಸ್ಥಾನದಲ್ಲಿ ನಾವು ನಿಂತ್ಕೊಳ್ಬೇಕು ಅಂತ ಇರಬೇಕಾದ್ರೆ ಅವ್ರನ್ನ ಅಷ್ಟು ಈಸಿಯಾಗಿ ಕೈ ಬಿಡಲ್ಲ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಏನು ಪಣಕ್ಕಿಡ್ತಾ ಇದ್ದಾರೆ ಅಂದರೆ, ಎಷ್ಟು ಜನ ಶಾಸಕರಿದ್ದಾರಪ್ಪ ಅಂತ ಕೇಳ್ತಾ ಇದ್ದಾರೆ ಅವರು. ಯಾರೋ ಒಂದಿಬ್ಬರು ಮೂರು ಹೇಳಿಬಿಟ್ರೆ CM ಆಗಿಬಿಡ್ತಾರೇನ್ರಿ? ಆಸೆ ಇರ್ಬೋದು, ಎಲ್ಲ ಹೇಳ್ಕೊಳ್ಬಹುದು. ಶಾಸಕರ ಹೊಲ ಇದೆಯಾ ಅವ್ರಿಗೆ ಅಂತ ಕೇಳ್ತಾ ಇದ್ದಾರೆ. ಹಿಂದೆ ಒಪ್ಪಂದ ಆಗಿತ್ತಾ ಬಿಟ್ಟಿತ್ತಾ ಗೊತ್ತಿಲ್ಲ. ಅಕಸ್ಮಾತ್ ಆ ಒಪ್ಪಂದ ಆಗಿದ್ದರೂ ಕೂಡ ಆ ಒಪ್ಪಂದಕ್ಕೂ ಇವತ್ತಿಗೂ ಏನು ಸಂಬಂಧ ಅನ್ನೋ ಧಾಟಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಚೇಂಜ್ ಆಗ್ತಾರೆ, CM ಕುರ್ಚಿ ಇನ್ಯಾರಿಗೋ ಸಿಗುತ್ತೆ, ಇಂಥ ಎಲ್ಲ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಡಿಬೇಟ್ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಏನೇನು ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಕೇಳಿಸ್ಕೊಳ್ಳಿ. ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು. 1 or 2 MLAs ಅವ್ರು ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ನಾವು ಹೇಳಿದೀವಿ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ವಿ. ಅದನ್ನ ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ ನಾನು. ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ವಾ. ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ ಈಗ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಮತ್ತೆ ಯಾಕೆ ಚರ್ಚೆ ನಡೀತದೆ? ನೀವ್ ಯಾಕೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ. ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ, ನಮ್ಗೆ ಚರ್ಚೆ ಮಾಡಕ್ಕೆ ನನಗಾಗ್ಲಿ DK ಶಿವಕುಮಾರ್ ಆಗಲಿ ಕರೆದಿಲ್ಲ. ದಟ್ ದೇರ್ ಇಸ್ ನೋ ವೇಕೆನ್ಸಿ ಆಫ್ ದಿ CM ಪೋಸ್ಟ್. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, DK ಶಿವಕುಮಾರ್ ಕೂಡ ಬದ್ಧ. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ನೀವೇ ಮುನ್ನಡೆಸ್ತೀರಾ ಅಂತ ಹೇಳಿದೀರಾ ಅಂತ? 2023ರಲ್ಲಿ ಏನ್ ನಡೆಸ್ತೋ ಅದೇ ರೀತಿ ನಡೆಯುತ್ತೆ. ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು.
ಈ ಡಿಬೇಟಲ್ಲಿ ನಮ್ಮನ್ನು ದಿನೇಶ್ ಯರಹಳ್ಳಿ ಜಾಯ್ನ್ ಆಗ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ದಿನೇಶ್ ಯರಹಳ್ಳಿ. ಯದುಕುಮಾರ್ ಗೌಡ್ರು ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಯದುಕುಮಾರ್ ಗೌಡ್ರು. ಸರ್ ನಮಸ್ತೆ. ಡಿಬೇಟ್ಗೆ ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು ದೊಡ್ಡೇರಿ ನಿಮಗೆ. ನಮಸ್ಕಾರ. ಈಗ ಯಾರು ಕರೆದೇ ಇಲ್ಲ ಅಂತ ಹೇಳಿದ್ಮೇಲೆ, ರಾಹುಲ್ ಗಾಂಧಿ ಬೇರೆ ಪಾಟ್ನಾದಲ್ಲಿ ಬಿಹಾರದಲ್ಲಿ ಇದ್ದರು, ಯಾರು ಕರೆದೇ ಇಲ್ಲ, ನಮ್ಮನ್ನು ಮೀಟ್ ಮಾಡೋಕ್ಕೆ ಏನು ಕರೆದೇ ಇಲ್ಲ, ಏನು ಹೇಳೇ ಇಲ್ಲ ಅಂತ ಹೇಳಿದ ಮೇಲೆ ಏನು ವೈಮಾನಿಕ ಪ್ರದರ್ಶನಕ್ಕೆ, ಏರ್ ಶೋಗೆ ಪರ್ಮಿಷನ್ ತೊಗೊಂಬರೋಕ್ಕೆ ಇಬ್ಬಿಬ್ಬರು, ಒಬ್ಬರು DCM ಒಬ್ಬರು CM ರಾಜನಾಥ್ ಸಿಂಗ್ ಅವ್ರು ಭೇಟಿ ಮಾಡೋಕ್ಕೆ ದೆಹಲಿಗೆ ಹೋಗಿದ್ರ ರಘು? ಅಲ್ಲ ನೋಡಿ, ಬಿಜೆಪಿಯವರು ಎಲ್ಲೋ ಸದಾ ಏನಾದ್ರೂ ಒಂದು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡಿದೆ ಅಂತ ಹೇಳಿದ್ರೆ, ಯಾಕ್ರಿ ನಿಮ್ ಸಿದ್ದರಾಮಯ್ಯನವ್ನು ಕಳ್ಸ್ರಿ, ಅವ್ರು ಡೆಲ್ಲಿಲಿ ಹೋಗಿ ಕುತ್ಕೊಂಡು ಮಾತಾಡ್ಲಿ, ಮೋದಿನ ಮಾತಾಡ್ಲಿ, ಮಿನಿಸ್ಟರ್ ಮಾತಾಡಿ ಅಂತ ಹೇಳ್ತಿದ್ರು. ಅಂದ್ರೆ ಏನೇ ಕಾರ್ಯಕ್ರಮವನ್ನ ಮಲತಾಯಿ ಧೋರಣೆ ನಮ್ಗೆ ಬಂದಿಲ್ಲ ಅಂದ್ರೆ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಮನೆ ಸಿದ್ದರಾಮಯ್ಯರು ಒಳಗೊಂಡಂತೆ ಎಂಟೈರ್ ಮೆಜಾರಿಟಿ ಕ್ಯಾಬಿನೆಟ್ ಇನ್ಕ್ಲೂಡಿಂಗ್ DCM ಇವತ್ತು ಹೋಗಿ ರಾಜನಾಥ್ ಸಿಂಗ್ ಅವರಿಗೆ ಮತ್ತೆ ಬೇರೆ ಬೇರೆ ಮಿನಿಸ್ಟರ್ಗಳಿಗೆ ನಮ್ಮ ಕರ್ನಾಟಕದ ಅಹವಾಲನ್ನ ಕೊಟ್ಟಿದ್ದೇವೆ, ನಾವು 2 ಡಿಫೆನ್ಸ್ ಕಾರಿಡಾರ್ ಅನ್ನ ಕೊಟ್ಟಿ ಅಂತ ಹೇಳಿದ್ದೇವೆ. ಈಗ ತೋರಿಸಿ ಬಿಜೆಪಿ ಅವ್ರ ತಾಕತ್. ಇಲ್ಲಿವರು ಪ್ರಶ್ನೆ ಕೇಳ್ತಿದ್ರಲ್ಲ, ನೀವು ನೀವು ಹೋಗ್ರಿ ಕಳ್ಸ್ರಿ, ಸಿದ್ದರಾಮಯ್ಯನವ್ರು ಕಳ್ಸ್ರಿ, ನಾವು ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ, ಮಾಡ್ಬಿಡ್ತಿದ್ವಿ ಅಂತ. ಈಗ ಹೋಗಿ ಕೇಳಿದೀವಿ, ಮಾಡಕ್ ಹೇಳಿ. ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಎಂಟೈರ್ ತಂಡ ಹೋಗಿದ್ದು. ಅಫ್ಕೋರ್ಸ್ ರಾಜಕೀಯ ಚರ್ಚೆಗಳಿಗೆ ಹಾಗೆ ಆಗ್ತವೆ, ಯಾಕೆಂದ್ರೆ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್ ಆಗಬೇಕು, MLC ಚರ್ಚೆ ಆಗಬೇಕು, ಬೋರ್ಡ್ಸ್ ಕಾರ್ಪೊರೇಷನ್ ಡೈರೆಕ್ಟರ್ಗಳಾಗಬೇಕು, ಬೇರೆ ಬೇರೆ ಏನು ಕೆಲವು ಅಪಾಯಿಂಟ್ಮೆಂಟ್ಸ್ಗಳಾಗಬೇಕು. ಇಷ್ಟೆಲ್ಲ ಈಗ ಎಲ್ಲ ಮುಂದಿನ ಚುನಾವಣೆಗೆ ತಯಾರಿಗಳನ್ನು ಮಾಡ್ಕೊಳ್ಬೇಕು. ಇಷ್ಟೆಲ್ಲ ತಯಾರಿಗಳನ್ನು ಮಾಡೋದಕ್ಕೆ ಅಫ್ಕೋರ್ಸ್ ಏನು ರಾಜಕೀಯ ಚರ್ಚೆ ಮಾಡ್ತಾರೆ. ಆ ರಾಜಕೀಯ ಚರ್ಚೆ ಏನಾಗ್ತದೆ, ಅಫ್ಕೋರ್ಸ್ ಅದೇ ರೀತಿ ಇವತ್ತೇನು ನಮ್ಮ ಸುರ್ಜೇವಾಲಾ ಅವರು ನಮ್ಮ ಶಾಸಕರು ಎಲ್ಲ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದಾರೆ. ಆ ಅಭಿಪ್ರಾಯದಲ್ಲಿ ಏನೇನು ನಿರ್ಧಾರ ತೆಗೆದುಕೊಳ್ಬೇಕು, ಯಾರ್ಯಾರು ತಪ್ಪುಗಳನ್ನು ಮಾಡಿದ್ದಾರೆ, ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಯಾರ ಕಿವಿ ಹಿಂಡಬೇಕು ಅನ್ನೋ ಒಂದು ಕೆಲಸವನ್ನು ನಿರ್ಧಾರ ತೆಗೆದುಕೊಳ್ಬೇಕು. ಅದು ಹೈಕಮಾಂಡ್ಗೆ ಏನೇನು ವಿಚಾರಗಳನ್ನು ಮುಟ್ಟಿಸಬೇಕು ಅನ್ನೋ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಅದೇನೋ ಒಪ್ಪಂದ ಅಂತೆಲ್ಲ ಹೇಳ್ತಾ ಇದ್ರಪ್ಪ ಅವಾಗ. ನಾನು ಸಿದ್ದರಾಮಯ್ಯನವರು CM ಆದಾಗ ಏನೋ ಒಪ್ಪಂದ ಇರಬಹುದು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಯಾರು ಹೇಳಿದ್ದಾರೆ? ಈಗ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ನೋಡಿದ್ರೆ ಎಷ್ಟು ಜನ ಇದಾರ್ರಿ ಶಾಸಕರು? ಯಾರೋ ಒಂದಿಬ್ರು ಹೇಳ್ಬಿಟ್ಟು ಮಾತ್ರಕ್ಕೆ ಶಿವಕುಮಾರ್ ಅವರು. ಒಂದ್ ನಿಮಿಷ ನೋಡಿ, ನಾವು ಒಂದು ರಾಂಗ್ ಇಂಟರ್ಪ್ರಿಟೇಷನ್ ನಾನ್ ಮಾಡಲ್ಲ, ಮಾಡೋದು ಬೇಡ. ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ಒಂದಿಬ್ರು 1 to 2 MLAಗಳು ಮನವಿಯನ್ನು ಅವ್ರಾಗ್ಲಿ, ಅಂದ್ರೆ ಆಡು ಭಾಷೆನಲ್ಲಿ ನಾವು ಮಾತಾಡಿ ಏನ್ ಹೇಳ್ತೀರಿ, ಒಂದಿಬ್ರು MLAಗಳು ಅವರ ಮುಖ್ಯಮಂತ್ರಿ ಆಗ್ಲಿ ಅಂತ ಆಸೆ ಪಡ್ತಾರೆ. ಅದೇ ರೀತಿ ನಮ್ ಕಡೆನೂ ಒಂದಷ್ಟು ಜನ ಮುಖ್ಯಮಂತ್ರಿ ಮುಂದುವರಿತಾರೆ ಅಂತ ಹೇಳಿದರೆ ಹೊರತು ಅವ್ರ ತಿರೋದ್ ಇಬ್ರೇ ಅಂತ ಹೇಳಿಲ್ಲ. ಅದನ್ನ ನಾವು ಅದನ್ನ ರಾಂಗ್, ಅದು ನಿಮ್ಮ ಇಂಟರ್ಪ್ರಿಟೇಷನ್. ಈಗ ರಾಜ್ಯದಲ್ಲಿ ಕೇಳಿಸ್ಕೊಳ್ಳಿ, ರಾಜ್ಯದಲ್ಲಿ ಏನ್ ಚರ್ಚೆ ನಡೀತಾ ಇದೆ, ಈ ಒಂದಿಬ್ರು ಯಾರನ್ನ CM ಮಾಡ್ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಇದೇನ್ ತೀರಾ ಜನಗಳಿಗೆ ಗೊತ್ತಿಲ್ದಿರೋ ರಹಸ್ಯ ಏನೂ ಅಲ್ಲ. ಆಯ್ತಪ್ಪ, ಅದು DK ಶಿವಕುಮಾರ್ ಅವ್ರ ಕಡೆನೆ ಯಾರೋ ಈ ಕಡೆ ರಾಮನಗರ ಶಾಸಕರು ಇನ್ನೊಬ್ಬರ ಮತ್ತೊಬ್ಬರು ಕೇಳಿರಬಹುದು. ನಾನು ತಪ್ಪು ಅಂತ ಹೇಳ್ತಿಲ್ಲ. ಈಗ ಸಿದ್ದರಾಮಯ್ಯನವರು DK ಶಿವಕುಮಾರ್ ಎಲಿಜಿಬಿಲಿಟಿ ಕೇಳಿಸ್ಕೊಳ್ಳ. ಈಗ ಸಿದ್ದರಾಮಯ್ಯನವರು ಇವಾಗ ಶಾಸಕಾಂಗ ಪಕ್ಷದ ಸಭೆ ಕರೆದ್ರೆ ನನ್ನ ಪರವಾಗಿ ಎಷ್ಟು ಜನ ಇದ್ದಾರೆ, ಅವ್ರ ಪರವಾಗಿ ಎಷ್ಟು ಜನ ಇದ್ದಾರೆ ಎನ್ನುವುದರ ಆಧಾರದ ಮೇಲೆ ಯಾವುದು ಚರ್ಚೆ ಮಾಡಿಲ್ಲ. ಯಾಕೆ ಅಂದ್ರೆ ನಾನು ಡೇ 1 ಇವತ್ತಲ್ಲ, ಇವತ್ತೇನು ನಮ್ಮ ಮಾಧ್ಯಮದಲ್ಲಿ ಮತ್ತೆ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ರು ಒಪ್ಪಂದ ಆಗಿದೆ ಅದಾಗಿದೆ ಅಂತ. ಸುರ್ಜೇವಾಲಾ ಅವರು 6 ರಿಂದ 8 ತಿಂಗಳ ಹಿಂದೆನೆ ಕ್ಲಿಯರ್ ಆಗಿ ಹೇಳಿದ್ರು, ಯಾವುದೇ ಒಪ್ಪಂದ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಇರ್ತಾರೆ ಓಕೆ ಅಂತ ಹೇಳಿದ್ದಾರೆ. ಈಗಲೂ ಕೂಡ ನಾನು ಅದಕ್ಕೆ ಬದ್ಧನಾಗಿರ್ತೇನೆ. ನಮ್ಮ ಏನು ಹೈಕಮಾಂಡ್ ಒಪ್ಪಂದ ಏನಾಗಿದ್ರು ಹೈಕಮಾಂಡ್ ಅವ್ರು ಹಂಗೆ ಮಾತಾಡ್ಬೇಕಲ್ಲ ರಾಜಕೀಯವಾಗಿ. ಒಪ್ಪಂದ ನನಗೂ ನಿಮ್ಗೆ ಯಾರಿಗಾನ ಹೇಳಿದಾರ? ಓಕೆ, ರಾಜ್ಯಕ್ಕೆ ಏನಾದ್ರು ಓಪನ್ ಆಗಿ ಹೇಳಿದಾರಾ? ಯಾವುದೇ ಒಂದು ಒಪ್ಪಂದ ಆಗಿತ್ತು ಅಂದ್ರೆ ಈ ರೀತಿ ಒಂದು ಒಪ್ಪಂದ ಆಗಿದೆ ಅಂತ ಹೇಳಿ ಹೊರಗಡೆ ಬಿಡ್ತಾರೆ. ಡೇ 1 ಇಂದ ನಮ್ಮ ಸರ್ಕಾರ ರಚನೆ ಆದಾಗಿಂದ ಯಾವುದೇ ರೀತಿ ಒಪ್ಪಂದ ಇಲ್ಲ. ಇನ್ ಕೇಸ್ ಇವತ್ತೇನು ನಾನು ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಆಗಿದ್ದಾರೆ, 138 ಶಾಸಕರು ಶಾಸನ ಸಭೆಯಲ್ಲಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರನ್ನ, ಉಪಮುಖ್ಯಮಂತ್ರಿ ಆಗಿ DK ಶಿವಕುಮಾರ್ ಅನ್ನ ಆಯ್ಕೆ ಮಾಡಿರೋದು, ಇನ್ಕ್ಲೂಡಿಂಗ್ ವೈಸ್ ವರ್ಸ. DK ಅವರು ಸಿದ್ದರಾಮಯ್ಯನವರು DK ಅವರನ್ನ ವೈಸ್ ವರ್ಸ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಒಪ್ಕೊಂಡ್ಮೇಲೆ ಹೈಕಮಾಂಡ್ ಅದಕ್ಕೆ ಮುದ್ರೆ ಒತ್ತಿ ಇದು ಸರ್ಕಾರ ರಚನೆ ಮಾಡಿರೋದು. ಅದು ಇನ್ನೊಂದು ವಿಚಾರವನ್ನು ಹೇಳ್ತೇನೆ, DK ಶಿವಕುಮಾರ್ ಎಲಿಜಿಬಿಲಿಟಿ ಇಲ್ವಾ? ಎಸ್, 100% ಇದೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ವಾ? 1000% ಆಯ್ತಾರೆ. ಆದ್ರೆ ಅದನ್ನು ಯಾರು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ. ಯಾವಾಗ ಕಾಲ ತಸ್ಮೈ ನಮಃ ಅಂತ ಏನ್ ಹೇಳ್ತಾರಲ್ಲ, ಕಾಲ ತೀರ್ಮಾನ ಮಾಡ್ತದೆ. ಅದನ್ನ ಯಾರು ಯಾವಾಗ ಏನಾಗ್ಬೇಕು ಅನ್ನೋದನ್ನ ಹೈಕಮಾಂಡ್ ಸಿದ್ದರಾಮಯ್ಯ ನೀವು ಜೋರಾಗಿ ಹೇಳ್ಬಿಟ್ರಿ ಇದನ್ನ. ಅಲ್ಲ, ಸಿದ್ದರಾಮಯ್ಯನವರು ಇದನ್ನ ಇಷ್ಟು ಜೋರಾಗಿ ಹೇಳಿಲ್ಲ, ನೀವು ಜೋರಾಗಿ ಹೇಳ್ತಾ ಇದ್ದೀರಿ. ಅಲ್ಲ, ನಾನೊಬ್ಬ ಪಕ್ಷದ ವಕ್ತಾರನಾಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ. ಈ ಪಕ್ಷದ ಕಾಂಟ್ರಿಬ್ಯೂಷನ್ಗೆ ಜೋಡೆತ್ತುಗಳಾಗಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರು ಈ ಸರ್ಕಾರವನ್ನು ತರೋದಕ್ಕೆ ಜೋಡೆತ್ತುಗಳಾಗಿ ದುಡಿದು ಇವತ್ತು ಸರ್ಕಾರ ರಚನೆ ಮಾಡಿದ್ದೇವೆ. 5 ವರ್ಷ ಈ ಜೋಡೆತ್ತುಗಳು ಕಂಪ್ಲೀಟ್ ಮಾಡ್ತವೆ. ಕೆಲವರಿಗೆ ಸಂಶಯ ಇದೆ. ನಿಮ್ಮೆಲ್ಲರ ಆಸೆಗೆ ತಣ್ಣೀರು ಬಿದ್ದು ಬಿಡ್ತಾ ಇದು ಈ ಸ್ಟೇಟ್ಮೆಂಟ್ ಆದ್ಮೇಲೆ. ಬಿಜೆಪಿ ಅವರ ಆಸೆ, ದಸರಾ ಆಸೆ, ಡಿಸೆಂಬರ್ನ ಆಸೆ,
ಕೆಲವು ಹಬ್ಬಗಳ ಆಸೆ ಇದೆಲ್ಲ ಅಶೋಕವರಾದಿಯಾಗಿ ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಪಾಪ ನೀವೆಲ್ಲ ನಿರಾಶರಾಗ್ಬಿಟ್ರ ಇವತ್ತು ಸಿದ್ದರಾಮಯ್ಯ ನಾನೇ ಇರ್ತೀನಿ ಅಂತ ಹೇಳಿದ್ಮೇಲೆ ಅಂತ? ನಿರಾಶೆ ಜನರಾಗಿದ್ದಾರೆ ಸರ್, ರಾಜ್ಯದ ಜನರಾಗಿದ್ದಾರೆ. ಜನ ಆಗಿದ್ದಾರೆ. ಜನ ಯಾಕಾಗಿದ್ದಾರೆ ಅಂದ್ರೆ ಯಾರು ಬಂದ್ರು ರಾಗಿ ಬೀಸೋ ತಪ್ಪಲ್ಲ. ಓಕೆ, ಯಾರು ಬಂದ್ರು ರಾಗಿ ಬೀಸೋ ತಪ್ಪಲ್ಲ. ಬಂದ್ಬಿಟ್ರಲ್ಲ ಏಕಾಏಕಿ ಏನ್ ಮಾಡೋದ್ರಲ್ಲಿ ಇವರು ಅಲ್ಲ, ರಾಗಿ ಬೀಸೋ ಯಾರು ಕಂಪ್ಲೀಟ್ ಮಾಡಲ್ಲ, ಅಲ್ಲ ರಾಗಿ ಬೀಸೋ ತಪ್ಪಲ್ಲ. ನಾವ್ ಹೇಳ್ತಾ ಇರಿ ಅಂತ ಹೇಳಿ ಪ್ರತಿ ಸತಿ ಏನ್ ಹೇಳ್ತಾ ಇದೀವಿ ಅಂದ್ರೆ ಯಾರೋ ಒಬ್ರು ಆಗ್ರಪ್ಪ, ಜನ ರಾಗಿ ಬೀಸೋದು ತಪ್ಪಲ್ಲ, ನೀವು ಭ್ರಷ್ಟಾಚಾರ ಮಾಡೋದು ತಪ್ಪಲ್ಲ, ನಮ್ ಗೋಳು ನಿಮ್ಗೆ ಆರಿಸ್ಬಿಟ್ಟಿದೀವಿ, ಇನ್ 3 ವರ್ಷ ತಡ್ಕೊಳ್ಳೇಬೇಕಾಗತ್ತೆ ನಿಮ್ಮನ್ನ. ಇದೇ ಜನರ ಪರಿಸ್ಥಿತಿ ಇದಾಗ್ಬಿಡೈತೆ ಸರ್. ಯಾಕಂದ್ರೆ ಜನರ ಆರಿಸಿದಲ್ರಿ ನಿಮ್ಗಳು ಎಡವಟ್ಟಿಂದ ಆಗಿದ್ದು ಅಂತ ಹೇಳಿ ನಿಮ್ ಪಾರ್ಟಿ ಎಡವಟ್ಟಿಂದ ಆಶೀರ್ವಾದ ಅವ್ರಿಗೆ ಮಾಡಿರ್ಬೇಕಾದಾಗ ಅವ್ರ ಆಶೀರ್ವಾದ ಅಂತಾನೆ ತಿಳ್ಕೊಬೇಕಾಗುತ್ತೆ. ನಮಗೆ ವಿರೋಧ ಪಕ್ಷದ ಕೊಟ್ಟಿದ್ದಾರೆ, ನಾವು ಅದನ್ನ ಮಾಡ್ತಾ ಇದೀವಿ. ನಾವು ಪಾಪ ಇವರು ತಾಕತ್ ತೋರಿಸಿ ಏರ್ ಶೋದು ಅಂತ ಸರ್, ಇವ್ರಿಗೆ ಮಾಹಿತಿ ಇಲ್ಲ. ಒಂದ್ ನಿಮಿಷ ಇರ್ರಿ, ನೀವು ಆಯ್ತಲ್ರಿ ಸರ್. 96ರಿಂದನೂ ಬೆಂಗಳೂರಲ್ಲಿ ಏರ್ ಶೋ ನಡೀತಾನೆ ಇರುವಂತದ್ದನ್ನೇ ಇದಕ್ಕೆ ಏನಂತಾರೆ ಎಕ್ಸ್ಕ್ಲೂಸಿವ್ ಆಗಿ ದಸರಾಗೆ ಇದ್ ಮಾಡ್ಬೇಕಂದ್ರೆ ಹಲವಾರು ಬಾರಿ ಬೇರೆ ಬೇರೆ ಕಾರಣಗಳಿಗೆ ಅದು ಇಲ್ಲ ಅಂತ ಹೇಳಿದ್ದಾರೆ. ಈ ಸತಿ ಅದಕ್ಕೋಸ್ಕರನೇ ಅಂತ ಏನಂತಾರೆ ಬೆಟ್ಟ ಆಗದಿ ಏನೋ ಇಲಿ ಹಿಡ್ದಂಗೆ ಪಾಪ ಹೇಳ್ತಾ ಇದ್ದಾರೆ. ನಾವು ನೀರಾವರಿ ಯೋಜನೆಗೆ ಹೋಗ್ರಿ, ನೀರಾವರಿ ಯೋಜನೆ ಕಂಪ್ಲೀಟ್ ಮಾಡ್ಬೇಕು. ಬಚಾವತ್ ಆಯೋಗದಲ್ಲಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಬೇರೆಯವರು, ಇನ್ನು 524 ಅಡಿ ಆಗಲ್ಲ, ಅದಕ್ಕೆ ಹೋಗ್ರಿ, ಮಹದಾಯಿಗೆ ಹೋಗ್ರಿ, ಬೇರೆ ಬೇರೆ ಅದಕ್ಕೆ ಹೋಗ್ರಿ ಅಂದ್ರೆ ಪಾಪ ಇವ್ರು ಏರ್ ಶೋಗೆ ಹೋಗಿದ್ದಾರೆ. ಇನ್ನೆಷ್ಟು ಅದು ಪವರ್ಫುಲ್ ಸಿಎಂ. ನಾವ್ ಹೇಳಿದ್ವು ಸರ್, ನಾವು ಅವ್ರು ಸಿಎಂ ಅಂತ ಒಪ್ಕೊಂಡ್ಬಿಟ್ಟು ರಾಜ್ಯದ ಜನನೇ ಒಪ್ಕೊಂಡ್ಬಿಟ್ಟಿದ್ವಿ. ನೀವು ಒಪ್ಕೊಂಡಿದ್ರ ಡೈಲಿ ಅವ್ರನ್ನ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದಾರೆ. ಇವ್ರು ಯಾಕೆ ಸರ್ ಇಷ್ಟೊಂದು ಜೋರವಾಗಿ ಇದ್ ಮಾಡ್ತಾ ಇದ್ದಾರೆ? 5 ವರ್ಷ ನಾನೇ 5 ವರ್ಷ ಜನ ಆಯ್ಕೆ ಮಾಡಿದ್ದಾರೆ ನಿಮ್ನ. ಕಿತ್ತಾಡ್ಕೊಂಡು ನೀವ್ ಸಾಯ್ತಾ ಇರೋಂಥದ್ದು, ನೀವು ಪಡ್ಕೊಂತಾ ಇರೋಂಥದ್ದು, ಪರ್ಚ್ಕೊಂತಾ ಇರೋಂಥದ್ದು. ನಾವ್ ಹೇಳಿದಂಥದ್ದು ಅಭಿವೃದ್ಧಿ ಮಾಡ್ರಿ. 21,000 ಕೊಠಡಿಗಳು, ಇದು ಶಾಲೆ ಕೊಠಡಿಗಳು ಸೋರ್ತಾ ಐತೆ, ಬಿಸಿ ಊಟ ಇಲ್ಲ, ಸಾಕ್ಸ್ ಇಲ್ಲ, ಜನರಿಗೆ ಮಕ್ಕಳಿಗೆ ಸೋರ್ತಾ, ಅದನ್ನ ಇದ್ ಮಾಡ್ರಿ. ನಿಮ್ಗೆ ಗುತ್ತಿಗೆಗೆ ಓಲೈಕೆಗೆ ಮಾಡ್ತೀರಾ, ವಸತಿಗೆ ಓಲೈಕೆಗೆ ಮಾಡ್ತೀರಾ, ಏನಾದ್ರೂ ಮಾಡ್ಕೊಟ್ರೆ ಆಡಳಿತ ಒಂದು ಬಿಟ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರೋಂಥದಕ್ಕೆ ಇವ್ರಿಗೆ ಏನ್ ಹೇಳಕ್ಕಾಗುತ್ತೆ ಸರ್? ಅದಲ್ಲಿ ಇವ್ರಿಗೆ ಏನ್ ಹೇಳಕ್ಕಾಗತ್ತೆ? ಓಕೆ, ಇಲ್ಲ ಸಿಎಂ ಅಂದ್ರೆ ಅವ್ರು ಆಗ್ತಾರೆ, ಇಲ್ಲ ಎಂಕ ಸೀನಾ, ಇಲ್ಲ ಇನ್ನೊಬ್ರು ಯಾರೋ ಒಬ್ರು ಆಗ್ತಾರೆ ಅಷ್ಟೇ. 3 ಜನ ನಾಣಿ ಅದ್ರಲ್ಲಿ ಯಾರು ಎಂಕ, ಯಾರು ಸೀನಾ, ಯಾರು ನಾಣಿ ಗೊತ್ತಿಲ್ಲ. ಅದಲ್ಲಿ ಅವ್ರ ತೀರ್ಮಾನ ಮಾಡ್ಕೋಬೇಕು. ಈಗ ನಮ್ಮ ರಾಜ್ಯದಲ್ಲಿ ಅಪೋಸಿಷನ್ ಪಾರ್ಟೀಸ್ಗೆ ಏನು ಇಶ್ಯೂ ಇಲ್ದೇನೆ ಮುಖ್ಯಮಂತ್ರಿ ಚೇಂಜ್ ಅಂತ ಅವ್ರು ಮಾತಾಡ್ತಾ ಇದ್ದಾರಾ, ಅಥವಾ ಕನ್ಸ್ಟ್ರಕ್ಟಿವ್ ಆಗಿ ನಿಮ್ಮನ್ನು ಸೇರಿಸಿ ಏನೋ ಒಂದು ಫೈಟ್ ಮಾಡಿದ್ದೀರಾ ಇವ್ರ ಮೇಲೆ ಅಂತ? ಒಂದು ಕನ್ಸ್ಟ್ರಕ್ಟಿವ್ ಆಗಿ, ರಚನಾತ್ಮಕವಾಗಿ, ಸಂಘಟನಾತ್ಮಕವಾಗಿ ಏನಾರ ಮಾಡಿದ್ದೀರಾ ನೀವು ಅಂತ? ಈಗ ಅವ್ರು ಸಿ ಎಮ್ ಅವರಿದ್ರೆ ಏನು, ಯಾರಿದ್ರೇನು, ಸರ್ಕಾರ ಬೀಳಲ್ಲ ಅಲ್ಲ. DK ಇದ್ರು ಆದರೂ ಸಿ ಎಮ್ ಆಗಬೇಕು, ಇಲ್ಲ ಸಿದ್ದರಾಮಯ್ಯನವರಾದರೂ ಆಗಬೇಕು, ಪಾಟೀಲ್ರಾದರೂ ಆಗಬೇಕು, ಜಾರಕಿಹೊಳಿ ಯಾರೋ ಒಬ್ರು ಆಗಲೇಬೇಕಲ್ಲ. ಆ ಕುರ್ಚಿ ನೀವು ಅಲ್ಲಾಡಿಸ್ಬಿಟ್ಟು ಸರ್ಕಾರ ಬೀಳಿಸ್ಬಿಡಕ್ಕಂತ ನಿಮ್ಮ ಕೈಲಾಗಲ್ವಲ್ಲ? ಸರ್ಕಾರದಿಲ್ಲ, ಜಾತಿವಾರು ಹೋರಾಟಗಳು ನಡೀತಾ ಇದೆ ರಾಜ್ಯದಲ್ಲಿ. ಓಕೆ, ಕೆಲವು ಸ್ವಾಮೀಜಿಗಳು ಇಲ್ಲ ಇವರೇ ಆಗ್ಬೇಕು, ಇವ್ರು ನಮ್ಮ ಜಾತಿಯವರು, ಇವರು ಇಲ್ಲ ಇವರು ಹಿಂದುಳಿದವರು, ಇವರೇ ಇರಬೇಕು. ಈ ತರ ಸ್ವಾಮೀಜಿಗಳಾಗ್ಬೋದೋ, ಇನ್ನ ಕೆಲವು ಸ್ವಾಮೀಜಿಗಳು ಅಥವಾ ಜಾತಿ ಮುಖಂಡರುಗಳು ಇವ್ರುಗಳು ಈ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಒಂದ್ ನಿಮಿಷ ಸರ್, ಕ್ಲಾರಿಟಿ ಕೊಡ್ತಾರೆ. ಎಲ್ಲ ಸ್ವಾಮೀಜಿಗಳು ಓಟ್ ಸೇರಿಸಿದ್ರು 150 ಓಟ್ ಆಗಲ್ಲ. ಆಗಲ್ಲ, ಅದ್ರ ಸೆಕೆಂಡ್ರಿ. ಅಂದ್ರೆ ಅವರು ಜನಾಂಗ ಪ್ರತಿನಿಧಿಸ್ತಾರೆ ಅನ್ನೋ ಲೆಕ್ಕಕ್ಕೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ರಾಜ್ಯದಲ್ಲಿ ಇವತ್ತು ಪವರ್ ಶೇರಿಂಗ್ ಕಚ್ಚಾಟ. ಈಗ CM ಒಬ್ರಿಲ್ಲ, ಇಲ್ಲಿ ಇಬ್ರು, CM 1 CM 2 ಅಂತ. ಅದು DCM ಅಲ್ಲ, CM 1 CM 2 ಅಂತ. ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಯಾವ ಲೆವೆಲ್ಗೆ ಬಂದಿದ್ದಾರೆ ಅಂದ್ರೆ ಅಧಿಕಾರ ಇದ್ರೂ ಕೂಡ ಅವರು ಪವರ್ಲೆಸ್ ಎಷ್ಟೋ ಇಲಾಖೆಗಳಲ್ಲಿ. ಇವತ್ತು ಭ್ರಷ್ಟಾಚಾರ ಯಾವ ಲೆವೆಲ್ಗೆ ಹೊರಟೋಗಿದೆ ಅಂದ್ರೆ ಅವರು DCM ನ ಕಂಟ್ರೋಲ್ ಮಾಡೋ ಒಂದು ಪರ್ಸೆಂಟೇಜ್ ಶಕ್ತಿ ಇಲ್ಲ, ನಿಶಕ್ತಿಗೆ ಹೊರಟೋಗ್ಬಿಟ್ಟಿದ್ದಾರೆ. ಇವತ್ತು ಯಾವ ಲೆವೆಲ್ಗೆ ಅಂದ್ರೆ ಸಿದ್ದರಾಮಯ್ಯನವರು ಫೆವಿಕಲ್ ಹಾಕೊಂಡು ನಾನೇ CM, ಇವತ್ತು ನಾನೇ CM, ಇನ್ಯಾರು ಇಲ್ಲ ಅನ್ನೋ ಪರಿಸ್ಥಿತಿಗೆ, ಹೀನಾಯ ಪರಿಸ್ಥಿತಿಗೆ ಬಂದಿದೆ ಕರ್ನಾಟಕದಲ್ಲಿ. ಯಾಕಂದ್ರೆ ಇದು ಅಸಹಾಯಕ ಪರಿಸ್ಥಿತಿ. ಮತ್ತೆ ಇನ್ನೊಂದು ಹೈಕಮಾಂಡ್ಗೂ ಗೊತ್ತು. ಇಲ್ಲಿ ಹೈಕಮಾಂಡ್ಗೆ ಗೊತ್ತಿರೋದೇನಂದ್ರೆ DK ಶಿವಕುಮಾರ್ ಲಾಯಲ್ ಟು ಪಾರ್ಟಿ, ಇನ್ವೆಸ್ಟ್ಮೆಂಟ್ ಟು ದ ಪಾರ್ಟಿ ಅಂತ ಗೊತ್ತು. ಲಾಯಲ್ ಇದಾರೆ, ಇನ್ವೆಸ್ಟರ್ ಇದಾರೆ ಅಂತ. ಆ ಇನ್ವೆಸ್ಟ್ಮೆಂಟ್ಗೆ ಕೊಟ್ಬಿಟ್ಟಿದ್ದಾರೆ ಮೈದಾನನ. ಓಡ ನಿಮ್ದೆ, ಮೈದಾನ ನಿಮ್ದೆ, ಎಷ್ಟಾರು ಮೇಯ್ಕೊಳ್ಳಿ, ಹೆಂಗಾರು ಮೇಯ್ಕೊಳ್ಳಿ. ಈಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. BBMP ಅನ್ನೋದು ಚಿಕ್ಕದಿತ್ತು, ಮೇಯಕ್ಕೆ ಜಾಗ ಸಾಲ್ತಾ ಇಲ್ಲ. ಅದಕ್ಕೆ ಈಗ ಗ್ರೇಟರ್ ಬ್ಯಾಂಗ್ಳೂರ್, ಯಾಕಂದ್ರೆ ಅಕ್ಕಪಕ್ಕ ತಾಲೂಕುಗಳೆಲ್ಲ ಸೇರಿಸ್ಕೊಂಡು ಎಲ್ಲಾ ಬಿಲ್ಡಿಂಗು, ಎಲ್ಲಾ ಕನ್ವರ್ಷನ್ ಎಲ್ಲ ಸೇರಿಸಿ ಮೇಯ್ಯಪ್ಪ ನೀನು ಇನ್ವೆಸ್ಟ್ ಮಾಡಿದ್ದಿ, ಬೆಂಗಳೂರು ಬೆಳೀತಾ ಇದೆ, ಅಲ್ಲಿ ಯಾವ್ದು ಸರ್ ಇವತ್ತು ಯಾವ ಡೆವಲಪ್ಮೆಂಟ್ ಸರ್? ಇವತ್ತು ಒಂದ್ ಕಡೆ OC ಕೊಡಲ್ಲ, CC ಕೊಡಲ್ಲ ಅನ್ಕೊಂಡು ಎಲ್ಲಾ ಅಡಿ ಲೆಕ್ಕದಲ್ಲಿ 100 ರೂಪಾಯಿ 50 ರೂಪಾಯಿ ಅಂತ ಫಿಕ್ಸ್ ಮಾಡ್ಕೊಂಡು ಕನ್ವರ್ಷನ್ ಮಾಡಕ್ ಬಿಡದೆ ಸಾವಿರಾರು ಕೋಟಿ ಲೂಟಿ ಹೊಡಿತಾ ಇದ್ದಾರೆ. ಇನ್ನೊಂದ್ ಕಡೆ ಇವ್ರು ಹೇಳೋದೇನೋ ಸಿದ್ದರಾಮಯ್ಯನವರು ನಾನೇ CM. ಈಗ ಅವರ ಹೈಕಮಾಂಡ್ಗೂ ಗೊತ್ತು ಸಿದ್ದರಾಮಯ್ಯ ಈಸ್ ಓನ್ಲಿ ಏನೋ ಲಾಯಲ್ ಟು ಕ್ಯಾಸ್ಟ್, ಇಸ್ ನಾಟ್ ಟು ದ ಪಾರ್ಟಿ ಅಂತ ಗೊತ್ತು ಅವ್ರಿಗೆ.
ಹಿಂದೆನೂ ಅನುಭವ ಆಗಿದೆ. ಯಾಕೆಂದ್ರೆ ಇವರೇ ಒಂದು ಏನು 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಸಿದ್ದರಾಮಯ್ಯನವರ ಪರಮಾಪ್ತ ಭಕ್ತರುಗಳೇ ಬಿಜೆಪಿಗೂ ಕಳಿಸಿ ಅಲ್ಲಿ ಏನೋ ಆಪರೇಷನ್ ಮಾಡಿಸಿ ಇವರೇ ಬೀಳಿಸ್ತವ್ರು ಸಿದ್ದರಾಮಯ್ಯನವರು. ಅಲ್ಲಿಗೆ ಹೈಕಮಾಂಡ್ ಗೊತ್ತು ಸಿದ್ದರಾಮಯ್ಯನವ್ರ ಪವರ್ ಇಲ್ಲ ಅಂದ್ರೆ ಒಂದ್ ದಿವ್ಸನೂ ಪಕ್ಷ ನಡೆಯಕ್ ಬಿಡಲ್ಲ, ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಒಂದ್ ವರ್ಷನೂ ನಡೆಯಕ್ ಬಿಡಲ್ಲ ಕುಮಾರಸ್ವಾಮಿ ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ಏನ್ ಮಾಡ್ತಾರೆ, JDS ಸ್ಟ್ರಾಂಗ್ ಆದ್ರೆ ಹಳೆ ಮೈಸೂರು ಬೆಲ್ಟ್ ಅಲ್ಲಿ ಕುಮಾರಣ್ಣ ಸ್ಟ್ರಾಂಗ್ ಆದ್ರೆ ಯಾರ್ದು ಹೊಲ ಮೇಯ್ತಾ ಇದ್ರು ಅವರು? ಯಾರು ಕಾಂಗ್ರೆಸ್ ಹೊರಳೆ ಮೇಯ್ತಾ ಇದ್ದಿದ್ದು, ಕಾಂಗ್ರೆಸ್ ಮತಗಳನ್ನ ತಿಂತಾ ಇದ್ದಿದ್ದು. ಯಾರ ಎಲ್ಲೇ ಮೇಯ್ದ್ರು ಸ್ಟ್ರಾಟಜಿ ಅಂತಾರೆ. ಇವತ್ತಿಗೂ ಗೊತ್ತಿರೋದು ಹೈಕಮಾಂಡ್ಗೆ ಏನಂದ್ರೆ DK ಶಿವಕುಮಾರ್ CM ಮಾಡಿದ್ರು ನಾಳೆನೆ ಒಂದ್ 50 ಜನ MLA ಬಿಜೆಪಿ ಕಳಿಸ್ಬಿಟ್ಟು ಬೇಕಾದ್ರೆ DK ಶಿವಕುಮಾರ್ ಬೀಳಿಸ್ತಾರೆ. ಯಾಕಂದ್ರೆ DK ಶಿವಕುಮಾರ್ಗಿಂತ ಬಿಜೆಪಿನಲ್ಲಿ ಏನು ತುಂಬಾ ಆತ್ಮೀಯವಾದ ಒಂದು ಕನೆಕ್ಷನ್ ಇಟ್ಕೊಂಡಿರೋರು ಸಿದ್ದರಾಮಯ್ಯನವರು. ಅವ್ರು ಯಾವ ಟೈಮಲ್ಲಿ ಬೇಕಾದ್ರೂ ಯಾವ ಪಕ್ಷ ಜೊತೆ ಬೇಕಾದ್ರೂ ಅವರ ಸಹಚರನ್ನ ಕಳಿಸ್ಬಿಟ್ಟು ಒಂದೇ ಸತಿಗೆ ಪಕ್ಷನ ಡೌನ್ ಮಾಡುವಂತ ಕೆಪಾಸಿಟಿ ಇದೆ. ಅದರಿಂದ ಹೈಕಮಾಂಡ್ ಇವತ್ತಿಗೂ ಅವ್ರ ಹೆಸರನ್ನ ಇಳಿಸ್ತೀವಿ ಅಂತ ಹೇಳಕ್ಕೆ ರೆಡಿ ಇಲ್ಲ. ಅದನ್ನ ಮನಗಂಡು ಇವತ್ತು ಹೈಕಮಾಂಡ್ ಎದುರ್ಕೋತೈತೆ ಸಿದ್ದರಾಮಯ್ಯನವ್ರಿಗೆ. DK ಶಿವಕುಮಾರ್ ಅವರು ಬೇಷರತ್ತಾಗಿ ಸುಮ್ಮನೆ ಇದ್ಬಿಡ್ಬೇಕು ಇವಾಗ. ಇರ್ಲೇಬೇಕು. ಈಗ ಏನಂದ್ರೆ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ಪ್ರಾರ್ಥನೆ ಅಂತ ಮಾಡ್ಕೊತಾ ಇರು ಅಷ್ಟೇ. ನೀನ್ ಹಾಕಿದ್ಯಾ ಬಂಡವಾಳ, ನೀನೇನಪ್ಪ ದುಡ್ಡು ಹಾಕಿದ್ಯಾ, ದುಡ್ಡು ಮಾಡಿ. ಇಷ್ಟೊಂದು ಈಸಿ ಇದೆ ಇವತ್ತು ನಡೀತಾ ಇರೋದು. ರಘು, ಇದೀಗ ಸಿದ್ದರಾಮಯ್ಯನವರು ರಾಷ್ಟ್ರ ಮಟ್ಟದ ಒಂದು OBC ಫೇಸ್. ಕಾಂಗ್ರೆಸ್ ಈಗ BJP ವಿರುದ್ಧ ಆ ಹೋರಾಟ ಮಾಡ್ತೀವಿ, ಈ ಹೋರಾಟ ಮಾಡಿಬಿಡ್ತೀವಿ, ನರೇಂದ್ರ ಮೋದಿ ಹಾಗೆ ಹೀಗೆ ಎಲ್ಲ ಮಾತಾಡಿ ಮುಗಿದ ಮೇಲೆ ಕಡೆಗೆ ನೀವು ಹಿಡ್ಕೊಂಡಿರೋ ಅಸ್ತ್ರ ಏನು ಅಂದರೆ SC ST ಸೇಮ್ ಹಳೆ ಫಾರ್ಮುಲಾನೇ OBC ಆದಿವಾಸಿ ಇದಿಟ್ಕೊಂಡು ಹೋಗಿದ್ದೀರಾ. ಇದಕ್ಕೆ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ಮಟ್ಟದಲ್ಲಿ ನೀವು ಪ್ರೊಜೆಕ್ಟ್ ಮಾಡಬೇಕು ಅವರ ಫೇಸ್ನ ಅಂತ ನೀವು ತೀರ್ಮಾನ ಮಾಡ್ತಾ ಇದ್ದೀರಿ. ರಾಷ್ಟ್ರ ಮಟ್ಟದ ಪ್ರೊಜೆಕ್ಟ್ ಮಾಡಬೇಕು ಅಂತೇಳಿ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಅನಿವಾರ್ಯ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ಐ ಕ್ಯಾನಾಟ್ ಕಮೆಂಟ್ ಆನ್ ದಟ್ ಥಿಂಗ್. ಆದರೆ ನಿಮಗಂತೂ ಸಿದ್ದರಾಮಯ್ಯ ಅನಿವಾರ್ಯ. ಆ ಕಾರಣಕ್ಕೆ ಹೈಕಮಾಂಡ್ ನಾಯಕರು ನೀವು ಡೆಲ್ಲಿಗೆ ಹೋಗಿನೂ ನಾನು ರಾಜನಾಥ್ ಸಿಂಗ್ ಮೀಟ್ ಮಾಡೋಕ್ಕೆ ಬಂದಿದ್ದೆ, ಹೈಕಮಾಂಡ್ ನಾಯಕರೇನು ಮೀಟ್ ಮಾಡೋಕ್ಕೆ ಬಂದಿರಲಿಲ್ಲ. ಮತ್ತು ರಾಹುಲ್ ಗಾಂಧಿ ತರಾತುರಿಲಿ ಯಾಕೆ ಡೆಲ್ಲಿಗೆ ಬಂದರು ಪಟ್ನಾಯಿಂದ? ಇದೊಂದು ಪ್ರಶ್ನೆ. ಹೈಕಮಾಂಡ್ ನಾಯಕರು ಇನ್ನೇನೇ ಮೀಟಿಂಗ್ ಮಾಡ್ಕೊಳ್ಳಿ, ಆಮೇಲೆ ಬಿಫೋರ್ ದಟ್ ನಾನೇ CM ಅಂತ ಒಬ್ಬರು CM ಹೇಳಿಬಿಟ್ಟಾಗ ಇನ್ನು ಹೈಕಮಾಂಡ್ ಮೀಟಿಂಗ್ ಮಾಡೋಕ್ಕೇನಿದೆ, ಮಾತಾಡೋಕ್ಕೇನಿದೆ, ಏನು ಉಳಿಲಿಲ್ಲ ಅಲ್ಲ. ಹೈಕಮಾಂಡ್ಗೆ ಚೆಕ್ಮೇಟ್ ಅಲ್ವಾ ಇದು? ಅಲ್ಲ, ನೀವು ಎರಡು ವಿಚಾರವನ್ನ ನಾವು ಮಾತಾಡ್ತಾ ಇದ್ದೀವಿ. ಮೊದಲು ಇವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡ್ತೇನೆ. ಕನ್ನಡದಲ್ಲಿ ಒಂದು ಗಾದೆ, ನರಿ ಯಾವಾಗ್ಲೂ ತೋಟಕ್ಕೆ ಹೋಗ್ಬಿಟ್ಟು ಇದನ್ನ ಹಣ್ಣು ಕಿಲೋ ಇದು ದ್ರಾಕ್ಷಿ ಹಣ್ಣು ಎಟ್ಕಿಲ್ಲ ಅಂತ ಹೇಳಿ ಹುಳಿ ಅಂತ ಹಚ್ಕೊಳ್ತಂತೆ. ಸೊ ಅಂದ್ರೆ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಸಹಿಸಲಾಗದೆ ಅವರ ವಿರೋಧ ಪಕ್ಷವಾಗಿ ಏನು ಒಂದು ಸ್ಟ್ರಾಂಗ್ ಅಪೋಸಿಷನ್ ಆಗದೆ ವಿಫಲರಾದಾಗ ಆಬ್ವಿಯಸ್ ಆಗಿ ಈ ರೀತಿಯ ಸ್ಪೆಕ್ಯುಲೇಟಿವ್ ಮೆಸೇಜ್ಗಳನ್ನ ಬಿಡೋದು ಈ ಆರ್ ಅಶೋಕ್ ಅವರು ಶುರು ಮಾಡಿದ್ರು. ಇತ್ತೀಚೆಗೆ ಇಷ್ಟು ದಿನ ಇರಲಿಲ್ಲ, ಅವರು ಕರೆಕ್ಟ್ ಆಗಿ ಇರ್ತಿದ್ರು. ಸೊ ಅವ್ರು ಏನ್ ಮಾಡ್ತಾರೆ, ಇತ್ತೀಚೆಗೆ ಹೊಸ ಸ್ಪೆಕ್ಯುಲೇಟಿವ್ ಒಂಥರ ಇಮ್ಯಾಜಿನೇಟಿವ್ ನ್ಯೂಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅದು ಅವ್ರು ಸಕ್ಸಸ್ ಆಗಬೇಕು, ಆ ಸೀಟ್ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಗಿಮಿಕ್ ಅದು. ಸೊ ಅದರಿಂದ ನಾನು ತುಂಬಾ ಇನ್ ಡೀಟೇಲ್ ಹೋಗಲ್ಲ. ನಮ್ಮ ಮಿತ್ರರು ಏನೋ ಹಲವಾರು ವೈಫಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ರು. ಏನು ಇನ್ನು 21,000 ಇದು ಸೋರ್ತಾ ಇದಾವೆ ಅಂತ ಹೇಳಿ. ಸ್ವಾಮಿ, ಅದ್ ಬಿಟ್ಟೋಗಿರೋದ ನೀವು ತೂತ್ ಮಾಡಿ ಬಿಟ್ಟೋಗಿರೋದ ನಾವು ಮುಚ್ಕೊಂಡ್ ಬಂದಿದ್ದೀವಿ. ಬಿಜೆಪಿ ಅವರು ಮಾಡಿರ್ತಕ್ಕಂಥ ಬಸ್ಸು ಗುಜರಿ ಬಸ್ ಬಿಟ್ಟೋಗಿದ್ರು, ಈ ಹೊಸ ಬಸ್ ಹಾಕಿದೀವಿ. ಗುಜರಿ ಸ್ಕೂಲ್ಗಳು ಬಿಟ್ಟೋಗವ್ರೆ. ನಾವಿವಾಗ 2,500 ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀವಿ. 5,000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಸ್ಟಾರ್ಟ್ ಮಾಡಿದ್ದೇವೆ. 9,500 ರೂಮ್ಸ್ ಗಳನ್ನ ಕಟ್ಟಿದ್ದೇವೆ. 13,000 ಟೀಚರ್ಸ್ ಅನ್ನು ರೆಕ್ರೂಟ್ ಮಾಡಿದ್ದೇವೆ. ಇನ್ನೂ 12,000 ಈ ವರ್ಷ ಮಾಡ್ತಾ ಇದ್ದೇವೆ. ಇದು ನಮ್ಮ ಒಂದು ಇಲಾಖೆಯ ಒಂದು ಸಾಧನೆಗಳು. ನಾನು ಇವತ್ತು ಇದು ನಮ್ಮ ಸರ್ಕಾರದ ಸಾಧನೆ ಅಲ್ಲ, ಇನ್ನೊಂದಿನ ಚರ್ಚೆ ಮಾಡೋಣ. ಬಟ್ ಇವತ್ತು ರಾಜಕೀಯವಾಗಿ ಚರ್ಚೆ ಮಾಡೋದೇನು ಅಂತಂದ್ರೆ, ಇವಾಗ ಸಿದ್ದರಾಮಯ್ಯನವರು ಒಂದು ಕಾಂಗ್ರೆಸ್ ಪಕ್ಷ ಯಾರ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷ 7 ಬೀಳುಗಳನ್ನ ಆಲ್ರೆಡಿ ನೋಡಿದ್ದೆ. 413 ಸೀಟ್ಗಳನ್ನ ಗೆದ್ದಿದ್ದು ನೋಡಿದ್ದೇವೆ, 43 ಬಂದಿರೋದು ನೋಡಿದ್ದೇವೆ. ಲೀಡರ್ಸ್ ಬರ್ತಾರೆ ಹೋಗ್ತಾರೆ, ಆಯಾ ಕಾಲಕ್ಕೆ ತಕ್ಕಂತೆ ಹೊಸಬ್ರು ಬರ್ತಾ ಇರ್ತಾರೆ, ಹೊಸಬ್ರು ಹೋಗ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಕೇವಲ ಒಂದು ಸಮುದಾಯಕ್ಕೆ ಅಥವಾ ಒಂದು OBCಯ ಲೀಡರ್ ಅಲ್ಲ. ಸಿದ್ದರಾಮಯ್ಯ ಒಬ್ಬ ಸ್ಟೇಟ್ಸ್ಮನ್. ನಾನು ಈ ದೇವರಾಜ್ ಅರಸು ಅವರನ್ನು ನೋಡಿಲ್ಲ. ನಾನು ದೇವರಾಜ್ ಅರಸು ಅವರ ಏನು ಹೇಳ್ತಾರೆ, ಎಲ್ಲರ ಹಿಂದುಳಿದ ವರ್ಗದವರಿಗೆ ನ್ಯಾಯ ಒದಗಿಸಿದ್ರು, ದಲಿತರಿಗೆ ಅಹಿಂದ ವರ್ಗಕ್ಕೆ ಅಂತ ಹೇಳಿ, ನಾನು ಅದನ್ನು ನೋಡಿಲ್ಲ. ಆದರೆ ಸಿದ್ದರಾಮಯ್ಯನವರು ನಾನು ಕಣ್ಣಾರೆ ನೋಡಿದ್ದೇನೆ. ಅವರ ಸರ್ಕಾರದ ಭಾಗವಾಗಿ ನಾನು ನೋಡಿದ್ದೇನೆ. ಎಲ್ಲ ಜನಗಳಿಗೂ ಇರ್ರೆಸ್ಪೆಕ್ಟ್ 7 ಕೋಟಿ ಕನ್ನಡಿಗರಿಗೆ ನ್ಯಾಯ ಒದಗಿಸುವಂತ ಕೆಲಸ 100% ಮಾಡಿದ್ದಾರೆ. ಸೊ SM ಕೃಷ್ಣ ಅವರು ಇಡೀ ಕರ್ನಾಟಕ ಬೆಂಗಳೂರನ್ನ ಅಂದ್ರೆ ಇಡೀ ದೇಶಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟರು. ಈಗ
ನಾವು 2013 ಆದ್ಮೇಲೆ ಚೆಕ್ ಮಾಡ್ತಾ ಇದ್ದೀವಿ. ದೊಡ್ಡ ಹೋರಾಟಗಳನ್ನು ಮಾಡ್ಕೊಂಡೇ ಬರ್ತಾ ಇದ್ದೀರಾ. ನಿಮಗೆ 13 ಆದ್ಮೇಲೆ ಎಲೆಕ್ಷನ್ ಗೆಲ್ಲಕ್ಕಾಗಲಿಲ್ಲ, 1 ಟರ್ಮ್ ಆಯಿತು. ಮೋದಿ ಅವ್ರದ್ದು 2 ಟರ್ಮ್ ಆಯಿತು. ನಾನು ರಾಜ್ಯದ ಕೇಳ್ತಾ ಇಲ್ಲ, ನಾನು ನ್ಯಾಷನಲ್ ಕೇಳ್ತಾ ಇದ್ದೀನಿ. ಮೋದಿ ಅವ್ರದ್ದು 2ನೇ ಟರ್ಮ್ ಆಯಿತು. ಈಗ 3ನೇ ಟರ್ಮ್ಗೂ ಮೋದಿಯವರು ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಡಳಿತಾರೂಢದ ಪಕ್ಷಗಳ ಒಂದು ವೈಫಲ್ಯಗಳನ್ನು ಇಟ್ಕೊಂಡು ನೀವು ಎಲೆಕ್ಷನ್ ಫೇಸ್ ಮಾಡಬೇಕಾ? ಮತ್ತದೇ ಜಾತಿ ಸಮೀಕರಣ ಸಿದ್ದರಾಮಯ್ಯ ಮಾಡ್ತಾ ಇದ್ದೀವಿ ನೋಡಿ. ಯಾವಾಗ್ಲೂ ನೋಡಿ ಮೋದಿ ಅವರು 2000 ಈಗ ಈಗ್ಲೂ ನಮ್ಮ ಕೇಂದ್ರದ ನಾಯಕರು, ಈ ನಮ್ಮ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು, ಫೇಸ್ ಆಫ್ ದ ಪಾರ್ಟಿ ಇಸ್ ಓನ್ಲಿ ರಾಹುಲ್ ಗಾಂಧಿ ಅಂಡ್ ದೆನ್ ಆಲ್ ಅದರ್ ಲೀಡರ್ಸ್. ಇಟ್ಸ್ ಎ ಟೀಮ್. ಇದು ಇಂಡಿಯಾ ಅಲಯನ್ಸ್ ಹೇಗಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಸುರ್ಜೇವಾಲಾ ಅವರು, ವೇಣುಗೋಪಾಲ್, ಇದೊಂದು ಟೀಮು. ಆ ಟೀಮಲ್ಲಿ ನಾವು ಹೋಗೋದು ಆ ಸ್ಪೇಸ್ ಅಲ್ಲಿ. ಅದ್ರ ಒಂದು ವಿಚಾರವನ್ನು ನಾವೇನು ಅರ್ಥ ಮಾಡ್ಕೊಳ್ಬೇಕು, ಏನು ಬಿಜೆಪಿ ಅವರು 2013 ಮೋದಿ ಬ್ರ್ಯಾಂಡ್ ಅಂತ ಏನ್ ಬಂತು, 2013 ಶುರು ಆದಂತ ಗುಜರಾತ್ ಮಾಡೆಲ್ ಅಂತ ಹೇಳಿ ಬಂತು. ಡಿ ಕೆ ಶಿವಕುಮಾರ್ ಅವ್ರನ್ನ ಬರೀ ಒಕ್ಕಲಿಗ ಬೆಲ್ಟು, ಒಕ್ಕಲಿಗ ಸಮುದಾಯದ ಒಬ್ಬ ನಾಯಕ, ಅದು ಪೂರ್ತಿ ಪ್ರಮಾಣದಲ್ಲಿ ಒಕ್ಕಲಿಗ ನಾಯಕರುಗಳ ಬೆಂಬಲ ಇಲ್ದಿರತಕ್ಕಂಥ ನಾಯಕ ಅಂತ ಕನ್ಸಿಡರ್ ಮಾಡಿದ್ದೀರಾ ನೀವು? 100% ನೋ. ಸಿದ್ದರಾಮಯ್ಯನವರಷ್ಟೇ ಪ್ರಭಾವಶಾಲಿಯಾಗಿರ್ತಕ್ಕಂಥ, ಈಗ ಒಂದು ಕಾಲದಲ್ಲಿ ದೇವೇಗೌಡರು, ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರನ್ನ ಬಿಟ್ರೆ, ಆ ಏಜ್ ಅಲ್ಲಿ ಬಿಟ್ಟ ನಾಯಕರುಗಳನ್ನು ಬಿಟ್ರೆ, ಸೆಕೆಂಡ್ ಲೈನ್ ಅಲ್ಲಿ ಇಡೀ ದೇಶ ರಾಜ್ಯಾದ್ಯಂತ ದಕ್ಷಿಣ ಭಾರತದಲ್ಲಿ ಒಬ್ರು ಇನ್ಫ್ಲೂಯೆನ್ಸಿಂಗ್ ಲೀಡರ್ ಯಾರನ್ನ ಯುವಕರಿದ್ದಾರೆ ಅಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯನವರು ಅಕ್ರಾಸ್ ಇಂಡಿಯಾದಲ್ಲಿ ಏನು ವರ್ಚಸ್ಸು ಹೊಂದಿದ್ದಾರೆ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ. ಎಂಟೈರ್ ಸೌತ್ ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ತನ್ನ ವರ್ಚಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ನಾಯಕ ಯಾರು ಅಂತಂದ್ರೆ, ಈ ಒಂದು ರಾಜ್ಯ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ಒಂದು ತಾಕತ್ತಾರ್ಗನ ಇದ್ರೆ ಅದು ಡಿ ಕೆ ಶಿವಕುಮಾರ್ 100% ಗೆಲ್ಸ್ಕೊಂಬತ್ತಾರೆ. ಸರಿ, ಗೆಲ್ಸಕ್ ನಾನು ಕುರ್ಚಿಗೆ ನೀವು ಅಂತನಾ? ಅಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇದು ಈಗ ನಿಮ್ಮ ಪಕ್ಷದ ವಿರುದ್ಧದ ಇವ್ರದ್ದೆಲ್ಲ ಹೋರಾಟಗಳು ಮುಗಿದು ಮತ್ತದೇ ಹಳೆ ಜಾತಿ ಸಮೀಕರಣಕ್ಕೆ ಈ ಪಾರ್ಟಿ ಬಂದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಒಂದು ಕಮಿಟಿಗೆ ಮೆಂಬರ್ ಆಗಿ ಮಾಡಿದ್ರು. ಸೊ ಇನ್ಮೇಲಿಂದ ಈ ಜಾತಿ ಕಾರಣಕ್ಕೆ ಸಿದ್ದರಾಮಯ್ಯನವ್ರು ನೇರವಾಗಿ ಇವತ್ತು ಮಾತಾಡ್ಬಿಟ್ರ ಅಂತ. ನಾನೇ CM ರೀ, ಏನೀಗ ಯಾರಾದರೂ ಹೈಕಮಾಂಡ್ ನಾಯಕರು, ಅದು ಖರ್ಗೆ ಅವ್ರು ಬಂದು, ರಾಹುಲ್ ಗಾಂಧಿ ಅವರು ಬಂದು, ಇಲ್ಲಪ್ಪ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ, ಮುಂದಿನ ಚುನಾವಣೆಗೂ ಅವ್ರದ್ದೇ ನಾಯಕತ್ವ ಇರುತ್ತೆ ಅಂತ ಹೇಳಿದ್ರೆ ಅದು ಬೇರೆನೇ ಅರ್ಥ ಬರ್ತಿರೋದು. ನಾನೇ ಅಂತ ಹೇಳಿದಾಗ ಈಗ ಸಿದ್ದರಾಮಯ್ಯನವ್ರಿಗೆ ಈ ರಾಹುಲ್ ಗಾಂಧಿ ಖರ್ಗೆ ಅವ್ರು ಹೈಕಮಾಂಡ್ ಇದ್ದಾರಾ ಅಥವಾ ಅವ್ರಿಗೆ ಇವರೇ ಹೈಕಮಾಂಡ ಈಗ ಅಂತ? ಒನ್ ಹ್ಯಾಸ್ ಟು ಟೇಸ್ಟ್ ಇಸ್ ಓನ್ ಮೆಡಿಸಿನ್ಸ್. ಕೆಲವು ಟೈಮ್ನಲ್ಲಿ ಅವ್ರ ಮೆಡಿಸಿನ್ಸ್ ಅವರೇ ಟೇಸ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ 2009 ಕೆಲವರು ಖರ್ಗೆ ಅವರು ಇದ್ರು, ಅವ್ರಿಗೊಂದು ವೇದಿಕೆ ಸಜ್ಜು ಮಾಡಿ ಕಳಿಸಿದ್ರು. ಈಗ ಇವ್ರಿಗೆ ವೇದಿಕೆ ಎಲ್ಲರೂ ಸೇರಿ ಸಜ್ಜು ಮಾಡ್ತಾ ಇದ್ದಾರೆ ಸರ್. ಅದಲ್ಲಿ ಆ ವೇದಿಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಸಜ್ಜು ಮಾಡಕ್ಕೆ, ಅದಕ್ಕೆ ಕಂಬಗಳು ಲೇಟ್ ಆಗ್ತಾ ಇದೆ ಬೇರೆ ಬೇರೆ ಇದಲ್ಲಿ. ಯಾಕಂದ್ರೆ ಈ 2006 ಬಂದಂತ ಟಗರು ಪಾಪ ಎಲ್ಲಿ ಫಲವಾಗಿತ್ತೋ ಹುಲ್ಲಿತ್ತೋ ತುಂಬಾ ಮೇಯ್ಕೊಂಡೇ ಬಂದಿದಂತದ್ದು, ಮೇಯ್ದಿದ್ದ ಜಾಗ ಎಲ್ಲ ನಂದೇ ಅನ್ಬಿಡ್ತು. ಪಾಪ ಬೆಳೆಸಿದವ್ರು ಇವತ್ತು ಅಳ್ತಾ ಇದ್ದಾರೆ. ನಾವೇನ್ ಮಾಡೋದು, ಬಂದಿರೋಂಥದ್ದು ಪಾಪ ಎಲ್ಲ ಒಳಗಡೆ ಬಿಟ್ಕೊಂಡ್ವಿ, ಇವತ್ತು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದೆಯಲ್ಲ ಅಂತ. ಇಲ್ಲ ಅದನ್ನ ಕಡಿಯೋಣ, ಇಲ್ಲ ಮೇಯಕ್ ಬಿಡೋಣ ಅಂತ ಪಾಪ ಅವ್ರು ಕಾಯ್ತಾ ಇದ್ದಾರೆ. ಇಲ್ಲ ಕಡಿತಾರೆ, ಇಲ್ಲ ಅಂದ್ರೆ ಕಳಿಸ್ತಾರೆ, ಎಲ್ಲಾದ್ರೂ ಕಳಿಸ್ತಾರೆ. ಈ ಸಲಹಾ ಸಮಿತಿ ಕಳಿಸ್ಬೋದೇನೋ ಗೊತ್ತಿಲ್ಲ. ಅದಲ್ಲಿ ನಾ ಕೇಳ್ತಾ ಇರೋಂಥದ್ದು ಇಂಡಿಯಾ ಅಲಯನ್ಸ್ ಅಂತಾರೆ. ಇದೆಯಾ ಸರ್ ಇಂಡಿಯಾ ಅಲಯನ್ಸ್? ಅದು ಗೊತ್ತಿಲ್ವಲ್ಲ. 2024 ಅಲ್ವಾ ಅದು? ಅದಕ್ಕೋಸ್ಕರನೇ ಎಲೆಕ್ಷನ್ಸ್ ಅಂತಾನೆ ಮಾತ್ರ ಮಾಡ್ಕೊಂಡು ಇನ್ನ ಇದೆಯಾ ಅಲ್ಲಿ? ಇಲ್ವಲ್ಲ, ಯಾವುದಕ್ಕೂ ಇಲ್ಲ. ಮತ್ತೆ ಇವ್ರು ಹೇಳ್ತಾ ಇರುವಂತದ್ದು, ಸರ್ ಸಮಾಜದ ಮುಂದೆ ಹೇಳಿದ್ರು ನನಗೆ ಪೆನ್ ಬೇಕು, ಪೇಪರ್ ಬೇಕು ಅಂತ. ಸಿದ್ದರಾಮಯ್ಯ ಕ್ಲಿಯರ್ ಆಗಿ ಹೇಳ್ಬಿಟ್ರು 1 or 2 ಅಂತ. ಅಂದ್ರೆ ಒಬ್ಬ ಪೆನ್ಗೊಬ್ಬ ಇಲ್ಲ ಪೇಪರ್ಗೊಬ್ಬನ? ಒಬ್ಬ ಪೆನ್ಗೆ ರಂಗನಾಥ್, ಕುಣಿಗಲ್ ರಂಗನಾಥ್, ಪೇಪರ್ಗೆ ಇಕ್ಬಾಲ್ ಹುಸೇನ್. ಇಷ್ಟೇ ಅಲ್ಲ ಸರ್ ಅದಲ್ಲಿ? ಇಷ್ಟೇನಾ? ಏನ್ ಮುಖ ತೋರಿಸ್ಕೊಂತೀರಿ ನೀವು ಅದಲ್ಲಿ? ಸಮಾಜ ನಿಮ್ಗೆ ಶಕ್ತಿ ಕೊಡ್ತು, ಪಕ್ಷ ನಿಮ್ಗೆ ಶಕ್ತಿ ಕೊಡ್ತು, ಈ ಶಕ್ತಿನ ಅನುಭವಿಸಬೇಕಾಗಿದ್ದು ನೀವು ಸರ್ವಶ್ರೇಷ್ಠರು ಅಂತೀರಾ, ಇದು ಪವರ್ಫುಲ್ ಅಂತೀರಾ. ಇಲ್ಲಿ ಏನು ನಡೀತಾ ಇಲ್ವಲ್ಲ ಅದಲ್ಲಿ? ಪ್ರಾರ್ಥನೆಗೆ ಶಕ್ತಿ ಇದೆ, ಪ್ರಯತ್ನ ಫಲ ಕೊಡದೇ ಇದ್ರು ಅಂತ. ಅದು ಕಾಯಿ ಹೊಡಿಯಕ್ ಮಾತ್ರ ಸರ್. ಅದು ಈಡ್ಗಾಯಿ ಹೊಡಿಯಕ್ ಮಾತ್ರ. ಅದು ಈಡ್ಗಾಯಿ ಹೊಡಿಯಕ್ ಮಾತ್ರ, ನಿಜವಾಗಿ ಅದು ಬರಲ್ಲ ಅದಲ್ಲಿ. ಸರ್ ಇವ್ರು ಕನ್ಸ್ ಕಾಣ್ತಾ ಇರ್ತಾರೆ ಅದಲ್ಲಿ. ಸರ್ ನಾ ಹೇಳುವಂತದ್ದು, ಹೂ ಇಸ್ ಹೈ ಕಮಾಂಡ್. AICC ಆದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೇನೆ ಅವ್ರಿಗೆ ಇನ್ನೊಬ್ರು ಹೈಕಮಾಂಡ್ ಇದಾರಂತ. ಇವ್ರ ಅಧ್ಯಕ್ಷರಲ್ವಾ? ಒಬ್ಬ ದಲಿತ ನಾಯಕನ ಅಲ್ಲೋ ಕುಂಡ್ರಿಸ್ಬಿಟ್ಟು ಏನು ಅಧಿಕಾರದ ಇಲ್ದ್ರೆ ಕುಂಡ್ರಿಸಿದಾರ ಅದಲ್ಲಿ. ಹೂ ಇಸ್ ಹೈ ಕಮಾಂಡ್? ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಈಗ ಸುರ್ಜೇವಾಲಾ ಅವ್ರು ಬಂದಿರೋಂಥದ್ದು ಮೌಲ್ಯಮಾಪನ ಮಾಡಕ್ಕ, ಇಲ್ಲ ನಿಮ್ಗೆ ಅನುದಾನ ಇಲ್ಲ ಇಲ್ಲ ಅಂತ ಏನ್ ಮಾಡಕ್ ಬಂದಿದ್ದಾರೆ ಅವರಲ್ಲಿ? ವಾಟ್ ಈಸ್ ಇಟ್ ಟ್ರೈಂಗ್ ಟು ಡೂ? ಈಸ್ ಟ್ರೈಂಗ್ ಟು ಕಲೆಕ್ಷನ್ ಮಾಸ್ಟರ್ ಬಂದಿದ್ದಾರಾ, ಇಲ್ಲ ಕಲೆಕ್ಷನ್ ಚೋರಕ್ ಮಾಡಿ ಬಂದಿದ್ದಾರಾ? ನಾನು ಅಹವಾಲುಗಳನ್ನು ಕೇಳ್ತಾ ಇದ್ದೀನಿ, ಅಹವಾಲು ಕೇಳ್ಕೊಂಡು ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಅದನ್ನ ನಾನು ತಗೊಂಡೋಗಿ ಹೈಕಮಾಂಡ್ಗೆ ತಲುಪಿಸ್ತೀನಿ. ಯಾರ ಮೇಲೆ ಅಹವಾಲು?
ಶಾಸಕರದ ಅನುದಾನ ಇಲ್ಲ ಬಿಜೆಪಿ ಮೇಲೆ ಅಲ್ಲಲ್ಲ ರೀ, ಅವ್ರ ಪಾರ್ಟಿಗೆ ಅವರ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಅಭಿವೃದ್ಧಿಗೆ ಅಳಲ್ಲಿ ಯಾರು ಅಭಿವೃದ್ಧಿ ತೋರ್ತಾರೆ? ಅಹವಾಲುಗಳು ಸ್ವಪಕ್ಷೀಯರೇ ತಾನೆ ಅವರೆಲ್ಲ. ಓಕೆ ಸ್ವಪಕ್ಷೀಯರೇ ತಾನೆ. ಈಗ ನಿಮ್ ಪಾರ್ಟಿ ಬಂದು ಕೇಳ್ಬೇಕಿತ್ತ ಅವರು? ಮತ್ತೆ ಸ್ವಪಕ್ಷೀಯರೇ ತಾನೆ. ಯಾರು ಕೇಳ್ತಾ ಇರೋದು ಯಾರು ನಿಮ್ಮನ್ನ? ನೀವು ಸರಿ ಇಲ್ಲ ಅಂತ ಹೇಳ್ತಾರ ಯಾರು? ನಿಮ್ಮವರೇ ತಾನೆ ಅದಲ್ಲಿ. Okay. ನಿಮ್ಮವ್ರಿಗೆ ಆನ್ಸರ್ ಮಾಡ್ರಿ ಮೊದಲು, ನಿಮ್ಮವ್ರಿಗೆ ಆನ್ಸರ್ ಮಾಡಿ. ಅವ್ರಿಗೆ ಆನ್ಸರ್ ಮಾಡಕ್ಕೆ ನಿಮ್ಗೆ ತಾಕತ್ತಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, ಇವ್ರು ಯಾರು ಕೇಳ್ತಾ ಇಲ್ಲ ರೀ. ಅವ ರಾಜು ಕಾಕಿ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಅವನ್ನ ನಿಲ್ಸಿ, BR ಪಾಟೀಲ್ ಅವ್ರನ್ನ ನಿಲ್ಸಿ. ಅವ್ರ ಬಾಯಿನೇ ಮುಚ್ಚಕ್ಕಾಗಲ್ಲ. ಇನ್ನು ಹೈಕಮಾಂಡ್ ಬಾಯಿನ ಏನ್ ಮಾಡ್ತಾರೋ ಇದೇನ್ ಮಾಡ್ತಾರೋ ಸರ್. ಕೊನೆಗಿರೋದಂಥದ್ದು ಇಲ್ಲ ಇವ್ರು ಒದ್ದು ಕಿತ್ಕೊಂತಾರೋ ಇಲ್ಲ ಇವ್ರನ್ನೇ ಒದ್ದು ಓಡಿಸ್ತಾರೋ ಜನ ನೋಡ್ಬೇಕು ಸರ್, ಅಷ್ಟೇನೆ. ಓಕೆ ಫೈನ್. ಇದು ಈಗ ನಾನು ಇಲ್ಲಿ ದಿನೇಶ್, ಇಂಥ ವಿಚಾರಗಳಲ್ಲಿ ನಿಮ್ಮ ಫೋಕಸ್, ಅಥವಾ ಪ್ರತಿಪಕ್ಷಗಳ ಫೋಕಸ್ ಯಾವಾಗಲೂ ಕೂಡ ಯಾರು CM ಆಗ್ತಾರೆ, ಯಾರಾಗಲ್ಲ, ಕುರ್ಚಿ ಯಾವಾಗ ಖಾಲಿ ಆಗುತ್ತೆ, ಇದನ್ನ ನೋಡ್ಕೊಂಡು ಕೂತ್ಕೊಳ್ಳೋದೇ ಆಗ್ಬಿಟ್ಟಿದ್ಯಾ ಅಂತ ಸ್ಟೇಟಲ್ಲಿ? ಇಲ್ಲ, ಯಾಕಂದ್ರೆ ಬೇರೆ ಬೇರೆ ವಿಚಾರಗಳು ದೊಡ್ಡ ಹೋರಾಟ. ಇವತ್ತು ಪ್ರೆಸೆಂಟ್ ಪರಿಸ್ಥಿತಿಗೆ ಇಬ್ರು ಬೇಡ ನಮ್ಗೆ. ಓಕೆ, ಈಗಿರೋ CM ಬೇಡ, DCM ಬೇಡ, ಬೇರೆ ಇನ್ಯಾರು ಬರ್ಲಿ ಎಮಿನೆಂಟ್ ಆಗಿರೋದು. ಓಕೆ, ಯಾಕಂದ್ರೆ ಒಬ್ರು ಕಲೆಕ್ಷನ್ ಮಾಸ್ಟರ್ ಆಗವ್ರೆ, ಇನ್ನೊಬ್ರು ಪವರ್ಲೆಸ್ ಹಾಕೂತವ್ರೆ. ಯಾಕಂದ್ರೆ ಇವರು ಕುರ್ಚಿಗೆ ಫೆವಿಕಲ್ ಹಾಕೊಂಡು ಎಲ್ಲೆಲ್ಲಿ ಕಲೆಕ್ಷನ್ ಮಾಡಿದ್ದಾರೆ? ಅಲ್ಲ, ಇವತ್ತು ವ್ಯವಸ್ಥೆ ಹೆಂಗಾಗಿದೆ ಸರ್. ಇವತ್ತು ನೋಡಿ ಸರ್, ಸಿಂಪಲ್ ಎಕ್ಸಾಂಪಲ್, ಈಗ OC ಕೊಡಲ್ಲ ಅಂತ 2.5 ಲಕ್ಷ ಮನೆಗೆ ಕರೆಂಟ್ ಕೊಟ್ಟಿಲ್ಲ. ಈ 2.5 ಲಕ್ಷ ಮನೆಗೆ ಏನು ಗೃಹ ಜ್ಯೋತಿ ಕರೆಂಟ್ ಕೊಡೋಕ್ಕೆ ಇವ್ರ ಹತ್ರ ಕರೆಂಟ್ ಇಲ್ಲ ಅಂತ ಕೊಟ್ಟಿಲ್ವಾ? ಇಲ್ಲ ಯಾವುದೋ ಒಂದು ಆರ್ಡರ್ ಇಟ್ಕೊಂಡು ಕೂತವ್ರೆ. ಇಡೀ ದೇಶದಲ್ಲಿ ಇಲ್ಲದೆ ಇರೋ ಕಾನೂನು ಇಲ್ಲೇ ತಗೊಬಂದು ಕೂತವ್ರೆ. ಮತ್ತೆ ಇನ್ನೊಂದು ನೋಡಿ, ಇವತ್ತು ಈ ಖಾತೆ ಅನ್ನೋದೊಂದು ತಂದ್ಬಿಟ್ಟು ಪ್ರತಿ ತಾಲೂಕುಗಳಲ್ಲಿ ದಂಧೆ ಮಾಡ್ಕೊಂಡು ಕೂತವ್ರೆ. ಎಲ್ಲ 10,000, 20,000, 50,000 ಲಕ್ಷ ಗಟ್ಟಲೆ ವಸೂಲಿ ಮಾಡ್ತಾವ್ರೆ. ಆ ಎಮರ್ಜೆನ್ಸಿ ನೋಡ್ಕೊಂಡು ಯಾರೋ ಒಬ್ರಿಗೆ ಸೇಲ್ ಮಾಡಬೇಕು, ಯಾರೋ ಒಬ್ರು ಬೈ ಮಾಡಬೇಕು, ಇನ್ನೊಬ್ರು ಯಾರಿಗೋ ಕಾಂಪನ್ಸೇಷನ್ ಸಿಕ್ಬೇಕು, ಅದನ್ನ ದಂಧೆ ಕೆಟ್ಟದ್ದು ಅಲ್ಲ. ಅದಕ್ಕೆ ಪ್ರಾಪರ್ ವೇ ಮಾಡಿಲ್ಲ. ಈಗ ಬೆಂಗಳೂರಲ್ಲಿ ಹೆಂಗೆ ಆನ್ಲೈನ್ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ, ಆ ತರ ತಾಲೂಕುಗಳಲ್ಲಿ ಇಲ್ಲ ಇವತ್ತು. ಅದನ್ನ ದೊಡ್ಡ ದಂಧೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಇವತ್ತು. ಮತ್ತೆ ಯಾವುದೇ ಇಲಾಖೆಗಳು ತಗೊಳ್ಳಿ, ಅಧಿಕಾರಿಗಳ ವರ್ಗಾವಣೆನೇ ಒಂದು ದೊಡ್ಡ ಭೂತ ಆಗಿದೆ. ಈಗ ನೀರಾವರಿ ಇಲಾಖೆಯಲ್ಲಿ ನೋಡಿ, ಪ್ರತಿ ಎಲ್ಲ ಇಂಜಿನಿಯರ್ಸ್ಗಳನ್ನ ಯಾವಾಗ ಅಂದ್ರೆ ಅವಾಗ ಎತ್ತಾಕ್ತಾ ಇದ್ದಾರೆ. ಅಂದ್ರೆ ನೀನ್ ತಗೋಬಾ, ದುಡ್ಡು ತಗೋಬಾ, ನಿಂಗೆ ಲೆಟರ್ ಮಾಡಿಸ್ಕೋ ಹೋಗು ಅನ್ನೋ ಪರಿಸ್ಥಿತಿಗೆ ಇವತ್ತು ಎಲ್ಲಾ ಇಲಾಖೆಗಳಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ಆಗಿರೋದ್ರಿಂದ ರೆವಿನ್ಯೂ ಬರ್ತಾ ಇಲ್ಲ. ಸರ್ಕಾರಕ್ಕೆ ರೆವಿನ್ಯೂ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇವರು ಭ್ರಷ್ಟಾಚಾರ. ಯಾಕಂದ್ರೆ ಎಲ್ಲಾ ಇಲಾಖೆಗಳಲ್ಲಿ ಅಧಿಕಾರಿಗಳನ್ನೇ ವಸೂಲಾತಿ ಕೂರಿಸಿದಾಗ, ಅಧಿಕಾರಿಗಳು ವಸೂಲಾತಿಗೆ ನಿಂತಾಗ ಜನರ ಹತ್ರ ಹಣ ಇಲ್ಲ. ಈಗ ನಿಮ್ಗೆ ಕಡಿಮೆ ಇಷ್ಟು ದುಡ್ಗಾಗಕ್ಕೆ ನೀನು 2 ಲಕ್ಷ ಕೊಡು, 5 ಲಕ್ಷ ಕೊಡು, 10 ಲಕ್ಷ ಕೊಡು ಅಂದಾಗ ಯಾವನು ಒಂದು ಕನ್ವರ್ಷನ್ಗಳಾಗ್ತಾ ಇಲ್ಲ ಇವತ್ತು ಲ್ಯಾಂಡ್ಗಳು. ಇವೆಲ್ಲ ಪರಿಸ್ಥಿತಿ ರಿಯಲ್ ಎಸ್ಟೇಟ್ ಬಿದ್ದೋಗಿದೆ. ಇವತ್ತು ಫ್ಲಾಟ್ಗಳ ಸೆಲ್ ಬಿದ್ದೋಗಿದೆ. ಅದರಿಂದ ರಾಜಸ್ವ ಕಡಿಮೆ ಆಗಿದೆ. ರಾಜಸ್ವ ಕಡಿಮೆ ಆದಾಗ ಏನಾಗ್ತಾ ಇದೆ, ಇವತ್ತು ಮಕ್ಕಳಿಗೆ ಶೂ ಕೊಡಕ್ ದುಡ್ಡು ಇಲ್ವಂತೆ ಇವ್ರ ಹತ್ರ. ಶೂಗೆ ಯಾರೋ ದಾನಿಗಳು ಕೇಳ್ತಾವ್ರೆ ಅಂತ ಈ ಹೀನಾಯ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಹೋಗಿದೆ. ಮತ್ತೆ ಇನ್ನೊಂದು ಇವ್ರು ಹೇಳ್ಬಿಟ್ರು 12,000 ಶಿಕ್ಷಕರಿಗೆ ಏನೋ ನಾವು ಕೆಲಸ ಕೊಟ್ಬಿಟ್ಟಿದ್ವಿ, ಏನು ಪರ್ಮನೆಂಟ್ ಕೊಟ್ಟಿದ್ದಾರಾ? ಇವತ್ತು ಶಿಕ್ಷಕರಿಗೆ ಕೆಲ್ಸಕ್ಕೆ ಸಂಬಳ ಕೊಡ್ತಾ ಇರೋದು 12,000. ಒಬ್ಬ ಜೈಲಲ್ಲಿರೋ ಕೈದಿಗೆ 17,000. ಅಂದ್ರೆ ಇವತ್ತು ಶಿಕ್ಷಕರಾಗೋದಕ್ಕಿಂತ ಕೈದಿಗಳಾಗೋದು ಉತ್ತಮ. ರಾಜ್ಯದಲ್ಲಿ 17,000 ಒಬ್ಬ ಕೈದಿಗೆ ಸ್ಟೈಫಂಡ್ ಕೊಡ್ತಾರೆ, ಒಬ್ಬ ಶಿಕ್ಷಕನಿಗೆ 12,000 ರೂಪಾಯಿ ಸಂಬಳ ಕೊಡ್ತಾರೆ. ಅಂದ್ರೆ ಇವತ್ತು ಶಿಕ್ಷಕರಾಗೋದ್ರ ಬದಲು ಕ್ರೈಮ್ ಮಾಡಿಕೊಂಡು ಜೈಲಲ್ಲಿ ಇರೋದು ಉತ್ತಮ ಅನ್ನೋದು ಕಾಂಗ್ರೆಸ್ ಕಾಂಟ್ರಾಕ್ಟ್ ಬೇಸಿಸ್ ಇವ್ರು ಕೊಡ್ತಾ ಇರೋದು. ಅತಿಥಿ ಶಿಕ್ಷಕರು ಹೇಳ್ತಾ ಇದ್ದಾರೆ. ಸರಿ ಅಲ್ಲ, ಬೈಫರ್ಕೇಟ್ ಮಾಡಿ ಹೇಳಿ. ಪರ್ಮನೆಂಟ್ 28,000 ನನ್ನ ತಂಗಿನ ಟೀಚರ್ ಆಗಿ ಜಾಯ್ನ್ ಆಗಿದ್ದಾಳೆ. ಮೊನ್ನೆ 49,500 ಬರ್ತದೆ ಶಿಕ್ಷಕರಿಗೆ. ಕೇವಲ ಆಮ್ ಆದ್ಮಿ ಪಕ್ಷ ನೀವು ಕಾಂಟ್ರಾಕ್ಟ್ ಟೀಚರ್ಸ್ ಮಾತಾಡಿ. ಕಾಂಟ್ರಾಕ್ಟ್ ಟೀಚರ್ಸ್ಗೆ 12,000 ರೂಪಾಯಿ, ಒಬ್ಬ ಜೈಲಲ್ಲಿರೋ ಕೈದಿಗೆ 17,000 ರೂಪಾಯಿ ಕೊಡ್ತೀರಾ? ನಾವು ಪಂಜಾಬ್ ಅಲ್ಲಿ ಟೋಟಲ್ 40,000 ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ ಪರ್ಮನೆಂಟ್. ಇವ್ರ ತರ ಕಾಂಟ್ರಾಕ್ಟ್ ಎಂಪ್ಲಾಯ್ಮೆಂಟ್ ಅಲ್ಲ ಅದು. ಕಾಂಟ್ರಾಕ್ಟ್ ಎಂಪ್ಲಾಯ್ಮೆಂಟ್ ಪಾಪ ಅವ್ರಿಗೆ ಸಂಬಳನೂ ಸರಿಯಾಗಿ ಹಾಕಲ್ಲ, 3 ತಿಂಗಳಿಗೆ ಒಂದ್ಸತಿ ಹಾಕ್ತಾರಂತೆ. ನಾನು ಹೇಳ್ತಾ ಇರೋದು ಕಾಂಟ್ರಾಕ್ಟ್ ಅವ್ರೇನ್ ಮನುಷ್ಯರಲ್ವಾ? ಅವ್ರಿಗೆ ಸಂಬಳ ಬೇಡ? ಅವರು ಜೈಲ್ ಕೈದಿಗಳಿಗಿಂತ ಹೀನಾಯನ ಟೀಚರ್ಸ್ಗಳು ಅಂದ್ರೆ. ಅಂದ್ರೆ ಇವರು ಟೀಚರ್ಸ್ಗಳನ್ನ ಆ ಲೆವೆಲ್ ಅಲ್ಲಿ ನಡೆಸ್ಕೊಂಡಾಗ ಅವನು ಪಾಠ ಮಾಡುವಂತ ಮನಸ್ಥಿತಿಯಲ್ಲಿ ಬರುತ್ತೆ. 12,000 ರೂಪಾಯಿ ನಾನು ಒಬ್ಬ ಕೈದಿಗಿಂತ ಕಡಿಮೆ ಸಂಬಳ ತಗೋತೀನಿ ಅಂದಾಗ ಪಾಠ ಮಾಡೋ ಹುಮ್ಮಸ್ಸಲ್ಲಿ ಬರುತ್ತೆ. ಆ ಒಂದು
ಹೀನಾಯ ಪರಿಸ್ಥಿತಿಯಲ್ಲಿ ರಾಜ್ಯ ಈಗ ಅತಿಥಿ ಶಿಕ್ಷಕ ಅನ್ನೋ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ಇವರು 2023 ಇಂಟ್ರೊಡ್ಯೂಸ್ ಆಗಿದೆಯಾ ಅತಿಥಿ ಶಿಕ್ಷಕ ಅನ್ನೋ ಕಾನ್ಸೆಪ್ಟ್? ಮೊದ್ಲಿಂದಾನು ಇದೆ, ಮೊದ್ಲಿಂದಾನು ತಗೋತಾ ಇದ್ದಾರೆ. ಆದ್ರೆ ನಾನ್ ಹೇಳ್ತಾ ಇರೋದು ಇವತ್ತಿನ ಸರಿ ಅಂತ ಹೇಳ್ತಿಲ್ಲ. ಹಣದುಬ್ಬರಕ್ಕೆ ನಾವ್ ಹೇಳ್ತಾ ಇರೋದು ಅವ್ರಿಗೊಂದು 25,000 ರೂಪಾಯಿ ಸಂಬಳ ಕೊಡ್ಬೇಕು. ನಾನು ಹೇಳೋದು ಒಬ್ಬ ಕೈದಿಗಿಂತ ಹೀನಾಯವಾಗಿ ನಡ್ಸ್ಕೊತಾ ಇದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ಕಳ್ತನನೋ ಕೊಲೆನೋ ಮಾಡಿ ಜೈಲಲ್ಲಿ ಬದುಕೋದು ಉತ್ತಮ. ಯಾಕಂದ್ರೆ ಶೆಲ್ಟರ್ ಎಲ್ಲ ಕೊಡ್ತಾರೆ. ರಘು, ಇದೀಗ ಅಂದ್ರೆ ಎಲ್ಲ ಗೊಂದಲಗಳಿಗೆ ಸಿದ್ದರಾಮಯ್ಯನವರು ಅಥಾರಿಟೇಟಿವ್ ಆಗಿ ಅಧಿಕಾರಯುತವಾಗಿ ಇವತ್ತು ತೆರೆ ಎಳೆದಿದ್ದಾರೆ. ಸೊ ಇನ್ಮೇಲೆ BJP-ಯವರು, ಆಮ್ ಆದ್ಮಿಯವರು, JDS ಅವರೋ ಮಾತಾಡಲ್ಲ ಬಿಡಿ. ಈಗ ನಿಖಿಲ್ ಕುಮಾರಸ್ವಾಮಿ ಹೇಳೋರು ಹೇಳಿಕೆ ಹೆಂಗಿತ್ತು ಅಂದ್ರೆ ರಾಜ್ಯಕ್ಕೆ ಕುಮಾರಣ್ಣ, ದೇಶಕ್ಕೆ ಮೋದಿ ಅಲ್ಲಲ್ಲ, ದೇಶಕ್ಕೆ ಮೋದಿ ಅಂತ ಅವ್ರು ಹೇಳಿದ್ದು. ಪಾಪ ಇಲ್ಲಿಗ BJP ಲೀಡರ್ಗಳು ಏನ್ ಮಾಡ್ಬೇಕು ನಮ್ಗೆ ಅರ್ಥ ಆಗಲಿಲ್ಲ. ಇವರು ಕೂಡ ಮೈತ್ರಿ ಪಕ್ಷದವರು. ನಿಖಿಲ್ ಹೇಳಿದ ಮಾತು. ನೆಕ್ಸ್ಟ್ ಈಗ ಸಿದ್ದರಾಮಯ್ಯನವರು ನಿರಾತಂಕ ಆಳ್ವಿಕೆ 5 ವರ್ಷಗಳಲ್ಲಿ ನೋಡಿ. ಯಾವಾಗ್ಲೂ ಏನಂತ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು. BJP ಅವರ ಎಂಟರ್ಟೈನ್ಮೆಂಟ್ ಅಂತ ಕೊಡ್ತಾ ಇದ್ರು, ನಾವು ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ರಾಜ್ಯದ ಜನತೆಗೆ ಈ ಮೂವಿಗಳು ಜಾಸ್ತಿ ಚೆನ್ನಾಗಿ ಬರ್ತಾ ಇಲ್ಲ ಇತ್ತೀಚೆಗೆ. ಒಳ್ಳೆ ಮೂವಿಗಳು ಬರ್ದೇ ಇರೋದ್ರಿಂದ ಈ BJP ಅವ್ರು ಏನ್ ಮಾಡ್ತಾ ಇದ್ರು, ಈ ಹೊಸ ಆಟಗಳು, ಹೊಸ ನಾಟಕಗಳು, ಅದರಿಂದ ರಾಜ್ಯದ ಜನತೆ ಎಂಟರ್ಟೈನ್ಮೆಂಟ್ ತಗೊಂಡವ್ರೆ. ಸೊ ಎಂಟರ್ಟೈನ್ಮೆಂಟ್ ಮುಗೀತು, ಇನ್ನು ಸೀರಿಯಸ್ ಆಗಿ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಕ್ಲಿಯರ್ ಆಗಿ ಹೇಳಿದ್ದಾರೆ. ಡೇ 1 ಇಂದ ಹೈಕಮಾಂಡ್ ಆಗ್ಲಿ ಯಾರಾಗ್ಲಿ ಈ ರೀತಿ ಒಪ್ಪಂದ ಇದೆ ಅಂತ ಯಾರು ಹೇಳಿಲ್ಲ. ಮೊನ್ನೆ DK ಶಿವಕುಮಾರ್ ಅವರು ಹೇಳಿಲ್ಲ. ಒಂದು ಸಿದ್ದರಾಮಯ್ಯನವರು ಇವತ್ತು ಕ್ಲಿಯರ್ ಆಗಿ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ನಾನು ರೆಡಿ ಅಂತ ಹೇಳಿ. DK ಶಿವಕುಮಾರ್ ಅವರು ಎಲ್ಲಿಯೂ ಮುಖ್ಯಮಂತ್ರಿ ಪದವಿಗೆ ಆಸೆನೂ ಪಟ್ಟಿಲ್ಲ. ಅವ್ರು ಬೇಡ ಸನ್ಯಾಸಿ ಯಾಕೆ ಎಕ್ಸ್ಪೆಕ್ಟ್ ಎರಡು ನೀವ್ ಹೇಳ್ತಿರಲ್ರಿ, ಒಪ್ಪಂದ ಏನು ಆಗಿಲ್ಲ, ಷರತ್ತುಗಳೇನಿಲ್ಲ. ನಾವೆಲ್ರಿ ಹೇಳಿದ್ವಿ ಸನ್ಯಾಸಿ ಅನ್ಬಿಟ್ಟು. ನಾವು CM ಆಸ್ಪಿರೆಂಟ್ ಅಂತ ಹೇಳ್ತಾರೆ. ನಾವೇ ಆಸ್ಪಿರೆಂಟ್ ಅಂತ ಅವರು ಕಾಂಗ್ರೆಸ್ ಪರವಾಗಿ ಬಂದಿದ್ದಾರಾ, DK ಶಿವಕುಮಾರ್ ಬಂದಿದ್ದಾರಾ ಅಂತ ಹೇಳಿ. ನೋಡಿ, DK ಶಿವಕುಮಾರ್ ಅವರು ಪಕ್ಷಕ್ಕೆ 50 ವರ್ಷಗಳಿಂದ ಸತತವಾಗಿ 1985 ಇಂದ ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷದ ಹಲವಾರು ಏನು ಇವತ್ತು ಸಂಘಟನೆ ಇದೆ, 2019 ಅವ್ರೇನು ತೆಗೆದುಕೊಂಡ್ರು, ಅವರ ಪಕ್ಷಕ್ಕೆ ಒಂದು ಮುಂಚೂಣಿ ತೆಗೆದುಕೊಂಡ ನಂತರನೇ ಇಷ್ಟೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸು ತೆಗೆದುಕೊಂಡು 2023 ಚುನಾವಣೆಯನ್ನ ಕಟ್ ಫಸ್ಟ್ ಅಂತ ಸ್ಟ್ರೈಟ್ ಟ್ರೀಸ್ ಆರ್ ಆಲ್ವೇಸ್ ಕಟ್ ಫಸ್ಟ್ ಅಂತ ಹೇಳಿ. ನೇರವಾದ ಮರಗಳನ್ನ ಮೊದಲು ಕಡಿಯೋದು. ಹೌದು, ಅದೇನು ಮಾಡಕ್ಕಾಗಲ್ಲ. ನೋಡಿ, ರಾಜಕೀಯ ಪಕ್ಷ ತೆಗೆದುಕೊಳ್ತಕ್ಕಂಥ ರಾಜಕೀಯ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಅವ್ರು ಒಪ್ಕೊಂಡಿದ್ದಾರೆ. ಏನು CLP ಸಭೆನಲ್ಲಿ ತೀರ್ಮಾನ ಆಯಿತು, 138 ಶಾಸಕರು ಸೇರ್ಕೊಂಡು ಮುಖ್ಯಮಂತ್ರಿ ಯಾರಾಗಬೇಕು, ಉಪಮುಖ್ಯಮಂತ್ರಿ ಯಾರಾಗಬೇಕು ಅಂತ ತೀರ್ಮಾನ ಆದ್ಮೇಲೆ ಅದರ ಅರ್ಥ ಅವ್ರಿಬ್ರು ಒಪ್ಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಪಟ್ಟಕ್ಕೆ DK ಶಿವಕುಮಾರ್ ಅವರು ತೃಪ್ತರು ಅಲ್ಲ, ತೃಪ್ತಿ ಒಪ್ಕೊಳ್ಳೋದು ಬೇರೆ, ತೃಪ್ತರು ಬೇರೆ. ನೀವು ಹೈಕಮಾಂಡ್ ನಿರ್ಧಾರವನ್ನ ಇವರು ಪಕ್ಷದ ಶಿಸ್ತಿನ ಸಿಪಾಯಿ. DK ಶಿವಕುಮಾರ್ ಪಕ್ಷದ ಏನು ಪಕ್ಷ ಇದೆ, ಪಕ್ಷನ ಮನೆ ದೇವರ ದೇವಸ್ಥಾನ ಅಂತ ಪೂಜೆ. DK ಶಿವಕುಮಾರ್ ಅವ್ರನ್ನ CM ಮಾಡಬೇಕು ಅಂತ ನೀವು ಅಂದುಕೊಂಡ್ರು, ಹೈಕಮಾಂಡ್ ಅಂದುಕೊಂಡ್ರು ಕೂಡ ಸಿದ್ದರಾಮಯ್ಯನವರ ಇಳಿಸೋ ಸ್ಟೇಜ್ ಅಲ್ಲಿ ಅದಿಲ್ವಲ್ಲ. ಅಲ್ಲ, ಅದು ನಾವು ನೀವೇನ್ ತೀರ್ಮಾನ ಮಾಡಕ್ಕಾಗ್ತದೆ? ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಶಾಸಕರ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಕೈಲಿ ಆಗ್ತಿಲ್ಲ ಅಂತಾನೆ ಇವತ್ತು ಬಹಿರಂಗವಾಗಿ ಸಿದ್ದರಾಮಯ್ಯನವರು ಆಚೆ ಬಂದು ಮಾತಾಡಿರೋದು. ಇವತ್ತು ಹೈಕಮಾಂಡ್ ಯಾವತ್ತೂ ಹೇಳಿಲ್ಲ, DK ಶಿವಕುಮಾರ್ ಅವರು ಯಾವತ್ತೂ ಹೇಳಿಲ್ಲ. ನಾನೊಬ್ಬ ರಾಜಕೀಯ ಪಕ್ಷದಲ್ಲಿರೋದ್ರಿಂದ ನಾನು ಇರೋದು ಇದೇ ಕಾರಣಕ್ಕೆ. ಈಗ ನೀವು ಇಲ್ಲಿದ್ದೀರಿ, ನಾಳೆ ಇನ್ನೊಂದು ಹೈಯರ್ ಪೋಸ್ಟ್ ಹೋಗ್ಬೇಕು ಅಂತ ಆಸೆ ಇದ್ದೇ ಇರ್ತದೆ. ಯಾರು ಸನ್ಯಾಸಿಗಳಲ್ಲ, ರಾಜಕೀಯಕ್ಕೆ ಬಂದವರು ಯಾರು ಸನ್ಯಾಸಿಗಳಲ್ಲ. DK ಶಿವಕುಮಾರ್ ಅವರು 50 ವರ್ಷದ ಸತತ ಪರಿಶ್ರಮವಾಗಿ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಅದೇ ರೀತಿ ಸಿದ್ದರಾಮಯ್ಯನವರ ವರ್ಚಸ್ಸಿನಿಂದ, ಈ ಜೋಡೆತ್ತುಗಳ ಟೀಮಿನಿಂದನೇ ನಾವು ಇವತ್ತು 2023 ಚುನಾವಣೆ ಗೆದ್ದಿರೋದು. ಆ ಗೆದ್ದಿರೋದ್ರಿಂದ ಆ ಜೋಡೆತ್ತುಗಳು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಯಾವಾಗ ಬದಲಾವಣೆ? ಜೋಡೆತ್ತು ಅಂದ್ರೆ ಮಂಡ್ಯ ನೆನಪಾಗ್ಬಿಡ್ತಿದ್ರಿ, ಅದಕ್ಕೆ ಕೇಳಿದೆ. ಭಯ ಅಂತಾರೆ ಜೋಡೆತ್ತು ಅಂದ್ರೆ ಒಂಥರ. ಇಲ್ಲ, ಈ ಏನು ಕಾಂಗ್ರೆಸ್ನ ಜೋಡೆತ್ತು ಕಾಂಗ್ರೆಸ್ನ ಜೋಡೆತ್ತುಗಳು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರು ಸಮೃದ್ಧವಾಗಿ ಸುದೃಢವಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. 2028 ನಾವೇ ಸರ್ಕಾರ ರಚನೆ ಮಾಡ್ತೀವಿ, ಬರ್ದಿಟ್ಕೊಳ್ಳಿ ಇವತ್ತು. ಈಗ ಇಲ್ಲಿ ಅವರು ಜೋಡೆತ್ತು ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ನಿಮ್ಮ ಪಾರ್ಟಿಲಿ ಕುಂಟೆತ್ತುಗಳ ಎರಡೂ ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಒಗ್ಗಟ್ಟೆ ಇರಲ್ಲ, ಕಿತ್ತಾಡ್ತಾರೆ. ರಾಜ್ಯಾಧ್ಯಕ್ಷರಿಗೆ ಒಂದೊಂದು ವರ್ಷಕ್ಕೆ ಒಂದೊಂದು ಟೆಸ್ಟು, ಒಂದೊಂದು ವರ್ಷಕ್ಕೊಂದು ಆನ್ಯುವಲ್ ಎಕ್ಸಾಮ್ಸು ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಚೇಂಜ್ ಆಗಿಬಿಡ್ತಾರೆ, ಹಂಗೆ ಹಿಂಗೆ ಅಂತ. ಇದೇನು ಕತೆ ರೀ, ನಿಮ್ದು ಎಲ್ಲಿಗೆ ಬಂತು ಅಂತ? ಸದಾ ಚಟುವಟಿಕೆಯಿಂದ ಇರುವಂತ ಪಕ್ಷಕ್ಕೆ ಅದು ಡೆಮೊಕ್ರೆಟಿಕ್ ಆಗಿ ಇರುತ್ತೆ ಸರ್. ಅದು ಎಲ್ಲಿ ಚಟುವಟಿಕೆಯಿಂದ ಇರಲ್ವೋ ಪಾಪ ಅವರಷ್ಟು ಅವರೇ ಬೆಂತಟ್ಟು ಅವರೇ ತಟ್ಕೋಬೇಕಾಗತ್ತೆ, ಅವರೇ ಪ್ರಚಾರ ಮಾಡ್ಕೋಬೇಕಾಗತ್ತೆ. ಇವಾಗ ತಟ್ಕೊಂಡು ಪ್ರಚಾರ ಮಾಡ್ಕೊತಾರ ಅವರೇನೆ. ಯಾರು ಕೇಳಲಿಲ್ಲ ನೀನೇ CM ಅಂತ ನಾವು ಹೇಳಿದ್ವಿ. ಇಲ್ಲ, ಅವರಿಗೆ ಕನ್ಫ್ಯೂಷನ್ಸ್, ನಾನು ಇಲ್ವಾ ಅಂತ ಪಾಪ ಕನ್ನಡಿಲಿ ನೋಡ್ಕೊಂತಾ ಇರ್ತಾರೆ. ಡೆಲ್ಲಿ ಒಂದ್ಸತಿ ಹೋಗಿ ಕನ್ನಡಿಲಿ ನೋಡ್ಕೊಂಡ್ರು, ಅವಾಗ ಗೊತ್ತಾಯ್ತು ಮತ್ತೆ ನಾನೇ CM ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾರೆ. ಯಾವಾಗ ಯಾರ್ಯಾರಿಗೆ ಎಲ್ಲೆಲ್ಲಿ ಜ್ಞಾನೋದಯ ಆಗುತ್ತೆ ಗೊತ್ತಿಲ್ವಲ್ಲ ಸರ್. ಆ ತರ ಅವ್ರಿಗೆ ಜ್ಞಾನೋದಯ
ಸರ್ ನಾ ಕೇಳ್ತಾ ಇರುವಂತದ್ದು ಈ ಗೊಂದಲಗಳನ್ನ ನೀವೇ ಸೃಷ್ಟಿಸಿ ಮಾಡ್ಕೊಂಡು ನೀವೇ ಇದು ಮಾಡ್ಕೊಂಡು ಪ್ರತಿಪಕ್ಷದ ಮೇಲೆ ಯಾಕಾಗ್ತೀರಾ? ಅಂದ್ರೆ ರಾಜ್ಯದ ಒಂದು ಅಭಿವೃದ್ಧಿ ಆಗ್ಬೋದು, ರಾಜ್ಯದ ಆಡಳಿತನ ಮನೋರಂಜನಾತ್ಮಕ ತರ ದೃಷ್ಟಿಲಿ ತಗೊಂಡಿದಾರಲ್ಲ ಸರ್. ಅಲ್ಲಿ ಒಂಥರ ಏನು ನಾವು ಒಂದು BJP ಈ ಥರದ್ದು ನಾಟಕಗಳು, ಕೇಳ್ತಾರೆ ಸರ್. BJP ಡ್ರಾಮಾ. ನಮ್ದಲ್ಲ ನಾಟಕ. ನಮ್ದಲ್ಲ. ನಾಟಕ ಯಾರು ಮಾಡ್ತಾ ಇರೋದು ಸರ್ ಅಲ್ಲಿ? ಅಶೋಕ್ ಅವರು ನಾಟಕ ಮಾಡ್ತಿದ್ರು ನಿಮ್ ಪಕ್ಷದವರು. ಯತ್ನಾಳ್ ಅವ್ರು ಗಲಾಟೆ ಮಾಡ್ತಾರೆ ತೆಗಿರಿ ಅಂತ. ಬ್ರ್ಯಾಂಡ್ ಬ್ಯಾಂಕ್ ರೇಣುಕಾಚಾರ್ಯ ಅವ್ರು ತೆಗಿರಿ ಅಂತಾರೆ. ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ನಾಟಕ ಮಾಡಿದಂತದ್ದು ಯಾರು? ಬೆಂಗಳೂರು ತುಂಬೋಗಿದಂತದ್ದು ನಾಟಕ ಮಾಡಿದ್ ಯಾರು? ಆಮೇಲೆ ತಲ್ವಾರ್ಗಳು ಓಡಾಡ್ಕೊಂಡಿದ್ದಂತ ಕಾನೂನು ಸುವ್ಯವಸ್ಥೆ ನಾಟಕ ಮಾಡಿದಂತದ್ದು ಯಾರು? ನೀವೇನೆ ಅಲ್ವಾ? ಅಧಿಕಾರಿಗಳ ಆತ್ಮಹತ್ಯೆ ಆಗಿದಂತದ್ದಲ್ವಾ? ವಾಲ್ಮೀಕಿ ಹಗರಣದಲ್ಲಿ ಸಾವಿರಾರು ಅಕೌಂಟ್ಗಳು ಓಪನ್ ಮಾಡಿದಂತದ್ದು ಮನೋರಂಜನಾತ್ಮಕವಾಗ ಅದು SC/ST ದುಡ್ಡ್ರಿ ಪಾಪ. ಇದೆಲ್ಲ ನಿಮ್ಗೆ ಆಡಳಿತವಾಗಿ ಮಾಡಿದ್ರ. ಮತ್ತೆ ವಸತಿಗೆ ಪಾಪ ಅಲ್ಲ ಅದರಲ್ಲೂ ಓಲೈಕೆ, ಗುತ್ತಿಗೆಲ್ಲೂ ಓಲೈಕೆ, ಇದೆಲ್ಲ ಒಂಥರ ಮನೋರಂಜನಾತ್ಮಕ ಸರ್. ಅಲ್ಲಿ ಸೀರಿಯಸ್ ಆಗಿ ತಗೊಳ್ಬೇಕು ಸರ್. ಅದಲ್ಲಿ ನಾವು ಅದಕ್ಕೆ ಕೇಳ್ತಾ ಇರೋದು, ನೀವು ಸೀರಿಯಸ್ ಆಗಿದ್ದೀರಾ, ನೀವು ನಾಟಕ ಮಾಡಬೇಡಿ, ಜನಕ್ಕೆ ಉಪಯೋಗ ಆಗುವಂತದ್ದು ಮಾಡಿ ಅಂತ. ಒಬ್ರು ಬಂದ್ಬಿಟ್ಟು ಮಂತ್ರಿ ಇದ್ದಾರೆ ಪಾಪ, RDPR ಮಿನಿಸ್ಟ್ರು, ಎಲ್ಲಾ ಖಾತೆ ಮಿನಿಸ್ಟರ್ ಸರ್ ಅವರು. ಸರ್ ಲಾಸ್ಟ್ 2 ವರ್ಷದಲ್ಲಿ ಅವ್ರ ಖಾತೆನಲ್ಲಿ 40% ಹೆಚ್ಚು ಹೋಗ್ಲೇ ಇಲ್ಲ. ಅನುದಾನದಾಗ್ಬೋದು, ಕೆಲಸದಾಗ್ಬೋದು. ಪಾಪ ಎಲ್ಲಾರ ಮುಖದಲ್ಲೂ ಇದರಲ್ಲಿ ತೋರಿಸ್ತಾರೆ ಪ್ರಿಯಾಂಕಾ ಖರ್ಗೆ ಅನ್ನೋರು. ಅದನ್ನ ಮಾಡ್ಬೇಕಲ್ಲ ಸರ್. ಅದ್ರಲ್ಲಿ ಅವ್ರ ಖಾತೆದ್ ಯಾವತ್ತೂ ಮಾತಾಡಿಲ್ಲ ಅವರು. ಅವ್ರ ಖಾತೆದ್ ಯಾವತ್ತೂ ಮಾತಾಡಿಲ್ಲ. ನರೇಗಾ ಯೋಜನೆಗಳಲ್ಲಿ ಬರೀ ಅಂದ್ರೆ ಒಂದು 60 ಜನಕ್ಕೆ 50 ಜನದ್ದು ಬೇರೆ ಬೇರೆ ಜಾಬ್ ಕೋಡ್ ಕೆಲಸಗಳದ್ದು ಇದು ಮಾಡ್ತಾರೆ. ಪುರುಷರಿಗೆ ಸೀರೆ ಉಡಿಸಿ ಫೋಟೋ ಇಡ್ಸ್ಕೊಂಡು ಇದು ಮಾಡ್ತಾರೆ ಒಂದೇ ಕೆಲಸಕ್ಕೇನೆ. ಗ್ರಾಮ ಪಂಚಾಯತಿಗಳಲ್ಲೂ ರೂರಲ್ ಡೆವಲಪ್ಮೆಂಟ್ ಅಂತೆ, ಡೆವಲಪ್ಮೆಂಟ್ ಖರ್ಗೆ ಡೆವಲಪ್ಮೆಂಟ್ ಗೊತ್ತಿಲ್ಲ ಸರ್ ಅಲ್ಲಿ. ಅದ್ರ ಜೊತೆಗೆ IT/BT ಮಿನಿಸ್ಟರ್ ಬೇರೆ ಅವರು. ಅದು ಪ್ರಶ್ನೆ ಮಾಡಬೇಕು. IT/BT ಲಾಸ್ಟ್ 2 ವರ್ಷದಲ್ಲಿ ಫ್ಯಾಕ್ಟ್ ಚೆಕ್ ತಾವೇ ಮಾಡ್ಬಿಡಿ ಸರ್. 15% ಮೇಲೆ ಅದು ಹೋಗ್ಲೇ ಇಲ್ಲ. ಅದಲ್ಲಿ ಇಂಥ ಬೃಹತ್ ಆದ ಕರ್ನಾಟಕಕ್ಕೆ ಇಂಥ IT/BT ಮಿನಿಸ್ಟ್ರು ಏನ್ ಕರ್ಮ ಸರ್ ನಮ್ಗೆ? ನಾವು ನಿಮ್ ಇಲಾಖೆದ ಕೆಲಸ ಏನಿದೆ, ಇಲಾಖೆದ್ ನೋಡಪ್ಪ, ಮೌಲ್ಯಮಾಪನ ಮಾಡಪ್ಪ, ಅದ್ರ ಬಗ್ಗೆ ಮಾತಾಡಪ್ಪ ಅಂದ್ರೆ ಪಾಪ RSS ಬ್ಯಾನ್ ಮಾಡ್ತೀನಿ ಅಂತಾರೆ, BJP ಬಗ್ಗೆ ಮಾತಾಡ್ತಾರೆ, ದೊಡ್ಡದಾಗೆ ಸರ್ ಅಲ್ಲಿ. ನಾನು ಹೇಳ್ತಾ ಇರೋದು ನಿಮ್ಮ ಒಂದು ಇದನ್ನ ನೀನ್ ಇಲಾಖೆಲಿ ಏನ್ ಮಾಡಿದ್ಯಾ ಪ್ರಿಯಾಂಕಾ ಖರ್ಗೆ ಅವರೇ, ದಯವಿಟ್ಟು ಅದನ್ನ ಮಾಹಿತಿನ ಜನರಿಗೆ ಕೊಡಿ. ಏನ್ ತಬಾಕಿದ್ದೀರಾ, ಏನ್ ಕಡ್ದಿದ್ದೀರಾ ಅನ್ನೋದನ್ನ ಮಾಡಿ ಆಮೇಲೆ BJP ಪಕ್ಷದ ಬಗ್ಗೆ RSS ಬಗ್ಗೆ ಮಾತಾಡೋಣ. ಏನೀಗ ನಮ್ಮ ಸ್ಟೇಟ್ ಇಶ್ಯೂಸ್ ಏನು ದಿನೇಶ್? ಸ್ಟೇಟ್ ಇಶ್ಯೂಸ್ ಏನು? ಸ್ಟೇಟ್ ಇಶ್ಯೂಸ್ ಅಂದ್ರೆ ಇದರಲ್ಲೇ ನಾವು 2 ವರ್ಷ ಕಳೆದ್ವಾ? CM ಯಾರು ಚೇಂಜ್ ಆಗ್ತಾರೆ, ಯಾರು ಆಗ್ತಾರೆ, ವಾಲ್ಮೀಕಿ ಹಗರಣ, ಮೂಡ ಹಗರಣ, ಈ ಹಗರಣಗಳಲ್ಲಿ ಕಳೆದೋದು. ಅದು ಬಿಟ್ರೆ ಈಗ CM ಜಗಳಗಳಲ್ಲಿ ಅದೇ CM ಪೋಸ್ಟ್ ಯಾರು ಅಂದ್ರೆ ಮ್ಯೂಸಿಕಲ್ ಚೇರ್ ಹಾಕ್ಬಿಟ್ಟು ಕೂರ್ಸಿದ್ದಾರೆ. ಯಾರು ಕೂತ್ಕೋತಾರೆ? ಈಗ ನೀವು ನೋಡಿದಿರಾ ಎಲ್ಲಾದ್ರಲ್ಲೂ CM ಪಕ್ಕನೇ DCM ಅಂಟ್ಕೊಂಡಿರ್ತಾರೆ. ಎಲ್ಲಿ ಜಾಗ ಬಿಡ್ತಾರೆ ಪಟ್ ಅಂತ ಕೂತ್ಕೊಬಿಡೋಣ ಅನ್ನೋ ಲೆವೆಲ್ಗೆ ಇಬ್ರು ಜೊತೆಗೆ ಓಡಾಡ್ತಾರೆ. ಬೇರೆ ಎಲ್ಲೂ ಎರಡು ಕಡೆ ನೊಗ ಹೊತ್ಕೊಂಡಿರೋದು ಅಂತಾರಲ್ರಿ. ನೊಗ ಇಬ್ರು ಕುತ್ತಿಗೆ ಮೇಲೆ ಇದೆ ಅಂತ ಪಕ್ಕಪಕ್ಕನೇ ಇರ್ಬೇಕಲ್ಲ ಅವಾಗ ಅಂತ. ನೊಗ ಪಕ್ಕಪಕ್ಕನೇ ಇರ್ಬೇಕು. ಹಿಂದೆ ಒಂದು ಎತ್ ಕಟ್ಬಿಟ್ಟು ಮುಂದೆ ಒಂದು ಎತ್ ಕಟ್ಟಕ್ಕಾಗಲ್ಲ. ಇವರೊಂದು ಅಟ್ಲೀಸ್ಟ್ ನಾರ್ತ್ ಕರ್ನಾಟಕ ನೋಡೋಣ, ಇವರೊಬ್ರು ಸೌತ್ ಕರ್ನಾಟಕ ನೋಡೋಣ, ಆತರ ಏನು ಇಲ್ಲ. ಇಬ್ರು ಜೊತೆಲೇ ಇರ್ತಾರೆ, ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಎತ್ತಿನ ಗಾಡಿ ಹಂಗೆ ಹೋಗ್ಬೇಕಲ್ಲ ಅಂತ ಅವ್ರು ಹೇಳೋದು. ಅದು ಎತ್ತಿನ ಗಾಡಿನೋ ಏನೋ ನನಗ್ ಗೊತ್ತಿಲ್ಲ. ಬಟ್ ವ್ಯವಸ್ಥೆ ಅಂತೂ ಸಂಪೂರ್ಣ ಹಾಳಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಅಧಿಕಾರಿ ಕಂಡ್ಕೊಂಡವ್ರೆ, ಇವರು ದುಡ್ಡು ಮಾಡಕ್ ಕಂಡ್ಕೊಂಡವ್ರೆ. ಟೋಟಲಿ ರಾಜ್ಯದ ಜನತೆ ಹೈರಾಣಾಗಿ ಹೋಗವ್ರೆ. ಇವತ್ತು ಎಲ್ಲಾ ವ್ಯವಸ್ಥೆ, ಇವತ್ತು ನೀವು ವೆಹಿಕಲ್ ಟ್ಯಾಕ್ಸ್ ಇಂದ ಹಿಡಿದು ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಇಂದ CC/OC ಅನ್ನೋ ವಿಚಾರ ಬಂದು ಅದನ್ನ ಆನ್ಸರ್ ಮಾಡೋಣ ಅನ್ಕೊಂಡೆ. ಅದ್ ಯಾಕೆ ಅದ್ರ ದೊಡ್ಡ ಇಶ್ಯೂ ಆಗಿದೆ ನೋಡಿ. ಸುಪ್ರೀಂ ಕೋರ್ಟ್ ಬಿಲ್ಡಿಂಗ್ಗಳು ಖಾಲಿ ಬಿದ್ದಿವೆ, ದುಡ್ಡು ಕಟ್ಬಿಟ್ಟು ಜನ ಮನೆಗೆ ಹೋಗಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಅದನ್ನ ಅವಾಗ್ಲೇ ಆನ್ಸರ್ ಮಾಡೋಣ ಅನ್ಕೊಂಡೆ. CC/OC ಏನಿದೆ ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಇಂಡಿಕೇಶನ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಯಾವ್ದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ದಿರ ಲಂಚ ನಡೀತಿದೆ ಅವ್ರ ಅಭಿಪ್ರಾಯ ಅದು ಮಾಡ್ತಾರೆ. ಅವರು ಲಿಕ್ಕರ್ ಗೇಟ್ ಅಲ್ಲಿ ತಿಂದು ಜೈಲ್ಗೆ ಹೋಗಿ ಬಂದ್ರಲ್ಲ, ಏನು BJP ಯಡಿಯೂರಪ್ಪನವರು ಜೈಲ್ಗೆ ಹೋಗಿ ಬಂದ್ರು. ಅದೇ ರೀತಿ ಒಬ್ರು ಮುಖ್ಯಮಂತ್ರಿ ಜೈಲಲ್ಲಿ ಕುತ್ಕೊಂಡು ಈಗಲೂ ರಾಗಿ ಮುದ್ದೆ ಡೆಲ್ಲಿಲಿ ಚಪಾತಿ ತಿನ್ಕೊಂಡು ಕೂತಿದ್ರಲ್ಲ, ಈಗಲೂ ಕೇಳಿಸ್ಕೊಳ್ಳಿ. ಸೊ ಹಾಗಾಗಿ ಇದನ್ನ ಅವ್ರ ಅಭಿಪ್ರಾಯವನ್ನು ಮಂಡನೆ ಮಾಡ್ತಾರೆ. CC ರೋಡ್ಗಳು ಏನು ಕನ್ಸ್ಟ್ರಕ್ಷನ್ಸ್ ಇದೆ, ಸುಪ್ರೀಂ ಕೋರ್ಟ್ ವೈಲೇಷನ್ ಹೇಗ್ ಮಾಡಕ್ ಆಗ್ತದೆ? ಸುಪ್ರೀಂ ಕೋರ್ಟ್ ವೈಲೇಷನ್ ಈಗ ಇದ್ರ ಮೇಲೆ ಮನೆ ಕಟ್ಕೊಂಡಿರ್ತಾರೆ, ನಾವು ಅದನ್ನ ಹೊಡೆದಾಕ. ಸೊ ಹಾಗಾಗಿ ವಿ ಹ್ಯಾವ್ ಟೇಕನ್ ಎ ಸ್ಟ್ರಿಕ್ಟ್ ಆಕ್ಷನ್. ಏನು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನಾವು ಫಾಲೋ ಮಾಡ್ತಾ ಹೇಳ್ತಿದ್ದಾರೆ. ಯಾರು ಈಗ ಜನಕ್ಕೆ ಮನೆಗಳಿಗೆ ಹೋಗೋ ಭಾಗ್ಯ ಇಲ್ಲ ಇವಾಗ. ಮನೆಗಳಲ್ಲ, ಇಲ್ಲಿಗಳ 24 ಅವರ್ಸ್ ಅಲ್ಲಿ ನಿಮಗೆ ನಕ್ಷೆ ಸಿಗುತ್ತೆ. ಪರ್ಮಿಷನ್ ಆನ್ಲೈನ್ ಮಾಡಿದೀವಿ, ಆಟೋ
ಆಟೋಮೆಟಿಕ್ ಆಗಿ ವಿತಿನ್ 24 ಅವರ್ ಎಲ್ಲರಿಗೂ 100 rupees ಕೊಟ್ಟವ್ರಿಗೆ. 100 rupees square feet ಓಕೆ ಕೊಟ್ಟವ್ರಿಗೆ. 100 ಅಲ್ಲ 4,000 ಸ್ಕ್ವೇರ್ ಫೂಟ್ ಒಳಗಡೆ ಇರತಕ್ಕಂಥವ್ರಿಗೆ 100% 24 ಅವರ್ಸ್ ಅಲ್ಲಿ ನಿಮ್ಗೆ ಅಪ್ರೂವಲ್ ಬರುತ್ತೆ. ಆಟೋಮೆಟಿಕ್ ಅಪ್ರೂವಲ್ ನಕ್ಷೆ. ಓಕೆ, ಯಾರು ಅದರಲ್ಲಿ ನೋ ಇಂಟರ್ಫರೆನ್ಸ್. ಹಾಗಾಗಿ ಇಂಥ ಕೆಲಸವನ್ನ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಅಂದ್ರೆ ಸರಿಸುಮಾರು 70% ಏನ್ ಮನೆಗಳು ಕಟ್ತವೆ ಅವೆಲ್ಲ ಈ ಸಣ್ಣ ಮನೆಗಳು, ಅಂದ್ರೆ ಲೆಸ್ ದನ್ 50-80 ಮನೆಗಳು. ಸೊ ಹಾಗಾಗಿ ನಾವು ಯಾವುದನ್ನು ಸ್ಟಾಪ್ ಮಾಡಿಲ್ಲ. ಅವ್ರು ಅಪ್ಲೈ ಮಾಡ್ಬೇಕು, ತಗೊಳ್ಬೇಕು ಅಷ್ಟೇ. ಯಾಕೆಂದ್ರೆ ಇಲ್ಲಿಗಲ್ ಟ್ರಾನ್ಸಾಕ್ಷನ್ಗಳು ಆಗಬಾರ್ದು ಅಂತ ಹೇಳಿ ವಿ ಆರ್ ಫಾಲೋಯಿಂಗ್ ದ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಸುಪ್ರೀಂ ಕೋರ್ಟ್ ಅನ್ನೇ ಫಾಲೋ ಮಾಡಿಲ್ಲ ಅಂತ ನಾಳೆ ಇವರೇ ಪ್ರಶ್ನೆ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅಂತ ಹೇಳಿ. ಫೈನ್ ಓಕೆ, ಇದು ಈಗ ಈ ನೀವು ಮತ್ತು JDS ಅವರು ಮೈತ್ರಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದೀರಿ. ಅದು ಚುನಾವಣೆಗೆ ಮಾತ್ರ ಇತ್ತಾ? ಈಗ ನಿಖಿಲ್ ಕುಮಾರಸ್ವಾಮಿ ರಾಜ್ಯದಿಂದ ಓಡಾಡ್ತಾ ಇದ್ದಾರೆ, ರಾಜ್ಯಕ್ಕೆ ಕುಮಾರಣ್ಣ, ದೇಶಕ್ಕೆ ಮೋದಿ, ಈ ಮಾತೆಲ್ಲ ಅವ್ರ ಬಾಯಲ್ಲಿ ಬರ್ತಿದ್ದಾಗ, ಸೊ ರಾಜ್ಯಕ್ಕೆ ಕುಮಾರಣ್ಣ ಆಗೋದಾದರೆ BJPಯಿಂದ ಯಾರಿಗೂ ಮುಖ್ಯಮಂತ್ರಿ ಆಸೆ ಇಲ್ಲ, BJP ಪಕ್ಷ ಗೆಲ್ಲಲ್ಲ, BJP ಪಕ್ಷದಿಂದ ಯಾರೂ ಇಲ್ಲವೇ ಇಲ್ಲ, ಅದರ ಆ ಥರ ಅರ್ಥ ಮಾಡ್ಕೊಳ್ಬೇಕಾ? ಅಲ್ಲಿಗೆ ಮೋದಿ ಅಂತ ಮೋದಿಗೂ ಹೇಳ್ತಾರೆ, ಇಲ್ಲಿ ಬಂದು ಕುಮಾರಣ್ಣನು ಅಂತ ಹೇಳ್ತಾರೆ. ಕುಮಾರಣ್ಣ CM ಆಗೋದ್ರೆ ನೀವೆಲ್ಲ ಏನು ಮಾಡ್ತೀರಾ? ನಿಮ್ಮಿಬ್ಬರ ನಡುವಿನ ಈ ಒಂದು ಒಡಕಿದೆಯಲ್ಲ, ಅವರ ನೀವಾ ಇದರಲ್ಲೇ ಒಂದೊಂದು ಪ್ರತಿಪಕ್ಷವಾಗಿರ್ತಕ್ಕಂಥ ಒಂದು ಸ್ಟ್ರಾಂಗ್ ಹೋಲ್ಡ್ ಇರಬೇಕಾಗಿತ್ತಲ್ಲ ನಿಮಗೆ. ಅದನ್ನು ಕಳ್ಕೊಂಡು ಈಗ ಒದ್ದಾಡ್ತಾ ಇದ್ದೀರಾ ನೀವು ಅಂತ. ಇಲ್ಲ ಸರ್, ಆ ಥರ ಅಲ್ಲ ನೋಡಿ. JDS ಅವ್ರದ್ದು ಇಂಡಿವಿಜುವಲ್. ಕುಮಾರಣ್ಣ CM ಆಗಲ್ಲ, ಇಂಡಿವಿಜುವಲ್ CM ಆಗಲ್ಲ. ಈಗ ನಾನು ನನ್ನ ಪಕ್ಷದ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ಇಂಡಿವಿಜುವಲ್ ಪಕ್ಷ ಅವ್ರದ್ದು, ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆ ಮಾಡಿದ್ರೆ ಅವ್ರ ಪಕ್ಷದ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರ ಪಕ್ಷದ ಅವ್ರು ಮಾತಾಡ್ತಾ ಇದ್ದಾರೆ. ನಾವ್ ಹೇಳೋದೇನು ಅಂದ್ರೆ, ನಾವು ಮೈತ್ರಿಲಿ ಇರುವಂತದ್ದು. ಇವಾಗ ಏನು ಯಾವ CM ಚುನಾವಣೆ ಇಲ್ಲ, ಯಾವ CM ನಾವು ಯಾರು ಆ ಪಕ್ಷನೂ ಘೋಷಣೆ ಮಾಡಿಲ್ಲ, ಈ ಪಕ್ಷ ಕುಮಾರಣ್ಣ ಘೋಷಣೆ CM ಮಾಡಿಲ್ಲ. ಅಂದ್ರೆ BJP ಮತ್ತೆ ಕಾಂಗ್ರೆಸ್ ಸಮಾನ ಎದುರಾಳಿಗಳು, JDSಗೆ ಸಮಾನ ಎದುರಾಳಿಗಳಾಗ್ಬಿಡ್ತಾರೆ. ಸರ್, ಇಲ್ಲಿ ಈ ತರ ಎದುರಾಳಿ ಅಂತ ನೀವು ಮಾತಾಡ್ಕೊಂಡಾಗ ನೀವಿಬ್ರು ನೋಡಿ ಒಗ್ಗಟ್ಟಿಲ್ಲ, ಇವ್ರ ಮೇಲೆ ನೀವೇನು ಫೈಟ್ ಸರ್, ಮಾಡಿ? ಇಂಡಿವಿಜುವಲ್ ಪಕ್ಷಕ್ಕೆ ಅವ್ರ ಪಕ್ಷನ ಸಂಘಟನೆ ಮಾಡುವಂತ ಸಮರ್ಥ ಇರ್ದೇ ಇರುತ್ತಲ್ವ ಸರ್. ಇವಾಗ ನಾವು ಸದಸ್ಯತ್ವ ಅಭಿಯಾನ ಮಾಡಿದ್ವಿ, ನಮ್ಮ ಪಕ್ಷದ ಏನೇನು ಚುನಾವಣೆಗಳಿರುತ್ತೋ ನಾವು ಮಾಡ್ತಾ ಇದೀವಿ, ಅದು ಅವ್ರ ಪಕ್ಷದಿದ್ದು ಅವ್ರ ಪಕ್ಷದ ಮಟ್ಟಿಗೆ ಹೇಳ್ತಾರೆ ಹೊರತು ಇದು ಎರಡು ಸೇರಿ ಪಕ್ಷದ ಅಂತ ಹೇಳ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದು 2028 ಒಟ್ಟು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಚುನಾವಣೆಗೆ ಎದುರಿಸ್ತೀವಿ, ನಮ್ಮ ಸರ್ಕಾರಗಳು ಬರ್ತವೆ ಅಂತ ಅಂದ್ಬಿಟ್ಟು BJP ಮತ್ತೆ JDS ಸರ್ಕಾರ ಬರುತ್ತೆ ಅಂತ. ಆದ್ರೆ ಅದು ಬಿಟ್ಟು ಬೇರೆ ಯಾವ್ದು ಹೇಳಿಲ್ವಲ್ಲ ಅದಲ್ಲಿ. ಸಂಘಟನಾತ್ಮಕವಾಗಿ ಅವ್ರೇನ್ ಪ್ರವಾಸ ಮಾಡ್ತಾ ಇದ್ದಾರೆ, ಸಂಘಟನಾತ್ಮಕವಾಗಿ ಜಿಲ್ಲೆಗಳು ಪ್ರವಾಸ ಮಾಡ್ತಾ ಇದ್ದಾರೆ, ಅದು ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿ ಸಂಘಟನಾತ್ಮಕವಾಗಿ ಕರ್ನಾಟಕದಲ್ಲೂ 39 ಸಂಘಟನಾತ್ಮಕ ಏನ್ ಜಿಲ್ಲೆ ಇದೆ, ನಾವು ಸಂಘಟನಾತ್ಮಕವಾಗಿ ಪ್ರತಿ ದಿನ ಏನಿರುತ್ತೋ ಅದನ್ನ ನಾವು ಮಾಡ್ತಾ ಇದೀವಿ. ಅದರಲ್ಲಿ ತಪ್ಪಿಲ್ಲಲ್ವಲ್ಲ ಸರ್. ಅಲ್ಲಿ ಸಂಘಟನೆ ದೃಷ್ಟಿಯಿಂದ ನಾವು ಮಾಡ್ತೀವಿ, ಸಂಘಟನೆ ದೃಷ್ಟಿಯಿಂದ JDS ಮಾಡ್ತಾರೆ. ಚುನಾವಣೆ ಬಂದಾಗ ಅದು ನಿರ್ಧಾರ ಆಗುವಂಥದ್ದು, ಸೀಟ್ ಮೇಲೆ ನಿರ್ಧಾರ ಆಗೋದಂಥದ್ದಾಗ್ಬೋದು, ಗೆದ್ದ ಮೇಲೆ ನಿರ್ಧಾರ ಆಗೋದಾಗ್ಬೋದು, ಅದು ವರಿಷ್ಠ ನಿರ್ಧಾರ ಇವ್ರ ಮಾಡ್ತಾರೆ. ವಿರುದ್ಧ ಹೋರಾಡೋದು ಯಾರು? ಪಕ್ಷ ಸಂಘಟನೆ ಮಾಡ್ಕೊಳ್ಳಿ, ನೀವು ಮಿಸ್ಕಾಲ್ ಅಭಿಯಾನ ಕೊಟ್ಕೊಳ್ಳಿ, ಮೆಂಬರ್ಶಿಪ್ ಅಭಿಯಾನ ಮಾಡ್ಕೊಳ್ಳಿ, ನಿಮ್ಮ ಪಾರ್ಟಿಗೆ ಬಿಟ್ಟಿದ್ದು. ಇವ್ರ ಮೇಲೆ ಏನು ಫೈಟ್ ಮಾಡ್ತಾ ಇದ್ದೀರಿ ನೀವು? ಸರ್, ಇವಾಗ ಮೈಕೆಳ ಮುಂದೆ ಫ್ರೀಡಂ ಪಾರ್ಕಲ್ಲಿ ಕೆಲವು ಕಡೆಗಳಲ್ಲಿ ಕೆಲವು ನಾಯಕರು ಮಾತಾಡೋದು, ಇಲ್ಲಿ ಇಷ್ಟಕ್ಕೆ ಹೋರಾಟ ಅಂದ್ರೆ ಇಷ್ಟಕ್ಕೆ ಮುಗಿದೋಯ್ತಲ್ಲಿಗೆ. ಸರ್, ಇವಾಗ ಪ್ರತಿಭಟನೆ ಬೆಂಗಳೂರಲ್ಲಿ ಮಾಡಬೇಕು ಅಂತಂದ್ರೆ ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆ ಯಾವುದು ಇಲ್ವಲ್ಲ ಸರ್. ಅದೊಂದು ಪಾಲಿಸಬೇಕಾಗತ್ತೆ ಒಂದು. ಮತ್ತೆ ಪ್ರತಿಭಟನೆ ನಾವು ಮಾಡ್ಬೇಕು, ಜಂಟಿಯಾಗಿ ಮಾಡಿದ್ರಿಂದನೇ ಮೂಡೋದೇನಾಯ್ತು ಅನ್ನೋದು ತಮಗೆ ಗೊತ್ತಿದೆ. ಹಲವಾರು ಬಾರಿ ಹೇಳಿರುವಂಥದ್ದು, 14 ಸೈಟ್ ವಾಪಸ್ ಬಂದಿದ್ದಂಥದ್ದು. ಮತ್ತೆ ಇವಾಗ ಹೈಕೋರ್ಟ್ ಒಂದು ನೋಟಿಸ್ ನೀಡಬೇಕಂತ ಮುಖ್ಯಮಂತ್ರಿಗಳ ಶ್ರೀಮತಿ ಅವರ ಮೇಲೆ ಹೇಳಿರುವಂಥದ್ದು. ವಾಲ್ಮೀಕಿ ಹಗರಣವನ್ನು 3 ಇಲಾಖೆ ಇದು ಮಾಡ್ತಾ ಇತ್ತು. ಈಗ ಹೈಕೋರ್ಟ್ ಮಾನಿಟರ್ಡ್ ಆಗಿದೆಲ್ಲ ಸರ್. ಹೈಕೋರ್ಟ್ ಮಾನಿಟರ್ಡ್ ಆಗಿ ವಾಲ್ಮೀಕಿ ಹಗರಣದಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ 90 ಕೋಟಿ ಆಗಿದೆ, ಎಲ್ಲೆಲ್ಲಿದೆ ಅಂತ ಅನ್ನೋದನ್ನ ಈಗ CBI ಹೋಯ್ತಲ್ಲ ಸರ್. ಅಲ್ಲಿ ಇದು ಹೋರಾಟಕ್ಕೆ ಸಂದ ಜೈನ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ, ಯಾರು ಆಗಿರಬಾರ್ದು ಅನ್ನೋದ್ರ ಮೇಲೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅಥವಾ ನಿಮ್ಗೆ ಏನಾದ್ರು ಪಾಸಿಟಿವ್ ನೆಗೆಟಿವ್ ಇದೆಯಾ ಅದರಲ್ಲಿ? ಸರ್, ಯಾರೇ ಆದ್ರೂ ನಮ್ಗೇನ್ ಬೇಕಾಗಿರುವಂತದ್ದು ಜನರ ಪರವಾಗಿ ಅವ್ರು ಇರುವಂತದ್ದು ಬರ್ಬೇಕು, ಕೆಲಸ ಮಾಡ್ಬೇಕು. ಶಾಸ್ತ್ರ ಹೇಳ್ತಾ ಇರ್ತೀರಾ, ದಸರಾಗಿ ಹಿಂಗೆ, ಡಿಸೆಂಬರ್ಗೆ ಹಿಂಗೆ, ಜನವರಿಗೆ ಹಿಂಗೆ, ಪ್ರತಿ ಹಬ್ಬ ಆಷಾಢಕ್ಕೆ ಹಿಂಗೆ, ಶ್ರಾವಣಕ್ಕೆ ಹಿಂಗೆ ಅಂತ ಅವ್ರು ನಡ್ಕೊಳ್ಳೋ ರೀತಿ ಹಂಗಿರುತ್ತೆ ಸರ್. ಅಲ್ಲಿ ನೀವ್ ಯಾಕೆ ಹೇಳ್ತೀರಿ? ನಾವ್ ಹೇಳ್ತಾ ಇದ್ದೀವಿ, ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಹೇಳ್ತಾ ಇದೀವಿ. ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಕಳ್ಳೆಟ್ ಆಟ ಆಡ್ಕೊಂಡು ದಪ್ಪ ಚರ್ಮದ ಏನೇ ಹೇಳಿದ್ರು ನಮ್ಗೇನು ಅನ್ಸೋದೇ ಇಲ್ಲ ಅಂತ ಇದು ಮಾಡುವಂತ ಸರ್ಕಾರಕ್ಕೆ ಏನ್ ಹೇಳಕ್ಕಾಗುತ್ತೆ ಸರ್? ಅದಲ್ಲಿ ಹೇಗಾದ್ರೂ ಆಳ್ ಬಿದ್ದು ಹೋಗ್ಲಿ, ಜನ ಕೆಲಸ ಮಾಡ್ರಿ ಅಂತ ಹೇಳ್ತಾ ಇರುವಂತದ್ದು. ಅವ್ರು ಏನೋ ಬಿನೋ ಸಿನೋ ಯಾರಾದ್ರೂ CM ಆಗ್ಲಿ, ಜನರು ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ನಾವಿಲ್ಲಿ 2 ವರ್ಷದಿಂದ ನಾವು ಸರ್ಕಾರ ಬಂದಿದ್ದಂಥದ್ದು ಭ್ರಷ್ಟಾಚಾರ ಮುಕ್ತ. ನಾವು 2 ವರ್ಷದಿಂದ ನಾವು ಭ್ರಷ್ಟಾಚಾರದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ, ಭ್ರಷ್ಟಾಚಾರ ಬಿಟ್ಟು ಬೇರೆ ಯಾವ್ದು ಮಾತಾಡ್ತಾ ಇಲ್ಲ. ಸೊ ಅದು ಹೇಗೆ ವಿಭಿನ್ನ ಆಗುತ್ತೆ? ಜನರು ನಿಮಗೆ ಆಯ್ಕೆ ಮಾಡಿದಂತ ತಪ್ಪು ಮಾಡಿದ್ದಾರೆ, ಅದಕ್ಕೆ ಪಶ್ಚಾತ್ತಾಪ, ಬೆಲೆ ಏರಿಕೆ, ಅದ್ರ ವಿರುದ್ಧ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಜನ ಯಾವಾಗ ತೊಲಗುತ್ತೆ ಅಂತ ಇದ್ದಾರೆ. ಆಕ್ರೋಶ ಹೆಂಗ್ ತಿನ್ಸ್ಕೋಬೇಕಾಗುತ್ತೆ? ಆಗಲ್ಲ. ಇಲ್ಲ ಮಧ್ಯಂತರ ಚುನಾವಣೆ ನಡಿಬೇಕು, ಇಲ್ಲ ಇವರೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಇಲ್ಲ ಬೇರೆ ಏನಾದ್ರು. ಚುನಾವಣೆ ಆಯ್ತಲ್ಲ, ಆಕ್ರೋಶವಾಗ ವ್ಯಕ್ತ ಆಗ್ಬೇಕಾಗಿತ್ತಲ್ಲ. ಸೊ ಉಪಚುನಾವಣೆಗಳಲ್ಲಿ ಹಲವಾರು ಬಾರಿ ಯಾವ ಸರ್ಕಾರ ಇರುತ್ತೋ ಅದ್ರ ಮೇಲೆನೆ ಒಲವಿರುತ್ತೆ ಅನ್ನೋದು ಸಾಬೀತಾಗಿರುವಂತದ್ದು. ಈ ಉಪಚುನಾವಣೆ ಅದೇ ತರ ಇರುತ್ತೆ. ನಾವು ಸರ್ಕಾರದಲ್ಲಿ ಉಪಚುನಾವಣೆ ಇದ್ದಾಗ 10ಕ್ಕಿಂತ ಹೆಚ್ಚು ಒಂದು ಸೀಟ್ ನಾನು ಹೇಳ್ತಾ ಇರೋದು ಔಟ್ ಆಫ್ 3 ಇರುತ್ತೆ
ಇರುತ್ತೆ ಸರ್ ಅಲ್ಲಿ ಮನಿ ಮಜಲ್ ಯಾರ ಹತ್ರ ಇಲ್ಲ ದಿನೇಶ್? ಯಾರ ಹತ್ರ ಮನಿ ಮಜಲ್ ಇಲ್ಲ? ಏನು ಬೇರೆಲ್ಲ ಹುಣಸೆ ಬೀಜ ಹಂಚ್ಬಿಟ್ಟಿದ್ರಾ? ಹುಣಸೆ ಬೀಜ ಬೆಣಚಕಲ್ ಹಂಚ್ಬಿಟ್ಟಿದ್ರಾ ಬೇರೆಯವರೆಲ್ಲರೂ ಚುನಾವಣೆಗೆ? ಎಲ್ಲ ಒಪ್ಕೋಬೇಕ್ರಿ. ಇವತ್ತು ಹಣ ಅನ್ನೋದು ಎಲ್ಲ ರಾಜಕೀಯ ಪಕ್ಷಗಳ ಒಂದು ಸತ್ಯ. ಅದು ತೀರಾ ಸುಳ್ಳ. ಅದು ಸತ್ಯಕ್ಕೆ ತುಂಬ ದೂರವಾಗಿದೆಯಾ ಹಣ ಅನ್ನೋದು? ತುಂಬಾ ಕಿಲೋಮೀಟರ್ಗಳ ದೂರದಲ್ಲಿದೆಯಾ ಅದು? ಜನ ನಿರ್ಧಾರ ಮಾಡ್ತಾರೆ ಸರ್ ಅದು. ಅದನ್ನೇ ನಾನು ಕೇಳ್ತೀನಿ. ಈಗ ಯಾರಾದ್ರೂ ಗೆದ್ದ ತಕ್ಷಣ ಅವ್ರು ಮನಿ ಯೂಸ್ ಮಾಡಿಬಿಟ್ರು, ಮಜಲ್ ಯೂಸ್ ಮಾಡಿಬಿಟ್ರು, ಅವ್ರು ಜೋರಾಗಿ ಹಂಚ್ಬಿಟ್ರು, ಸಾರ್ ಕನಕಾಂಬರ ಬಣ್ಣದ ನೋಟುಗಳು, ಏನೇನೋ ಮಾತಲ್ಲ. ಯಾರು ಹಂಚಿಲ್ಲ ಹೇಳಿ? ಎಲ್ಲ ಪಾರ್ಟಿಯವ್ರದ್ದು ವಿಡಿಯೋ ಬಿಡ್ತೀನಿ ನಾನು. ಎಲ್ಲೆಲ್ಲಿ ಕೊಡ್ತಾ ಇದ್ರು, ಯಾವ್ಯಾವ ಶಾಮಿಯಾನ, ಬಿರಿಯಾನಿ, ಎಷ್ಟೆಷ್ಟು ದುಡ್ಡು, ಎಲ್ಲೆಲ್ಲಿ ಮೀಟಿಂಗ್ ಮಾಡ್ತಿದ್ರು, ಯಾರು ಏಜೆಂಟ್ ಕರ್ಕೊಂಡ್ಬಂದಿದ್ರು, ಎಷ್ಟು ಪ್ರೈವೇಟ್ ಬಸ್ ಬುಕ್ ಮಾಡಿದ್ರು, ಹೇಳೋಣ ಸೀರಿಯಸ್ ಆಗಿ ತೋರಿಸ್ಬೇಕು. ಎಲ್ಲ ಪಾರ್ಟಿದು ಸೇರಿಸಿ, ಒಂದು ಪಾರ್ಟಿದು ಅಂತೆಲ್ಲ ಹೇಳ್ತಿಲ್ಲ. ಇದು ಒಪ್ಕೋಬೇಕಾಗಿರೋ ಸತ್ಯ ಅಲ್ವಾ ಇದು? ಮತ್ತು ಏನು ನೆಕ್ಸ್ಟ್ ಕೌಂಟ್ರೇ ನಿಮ್ಮದು? ಸರ್ ಕೌಂಟರ್ ಏನಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಯಾವ ವ್ಯವಸ್ಥೆ ಇರುತ್ತೆ, ಸಿಸ್ಟಮ್ ಏನಿರುತ್ತೆ, ಎಲೆಕ್ಷನ್ ಕಮಿಷನ್ಸ್ ಏನು ಹೇಳುತ್ತೆ ಅದೇ ರೀತಿಗೆ ನಾವು ಮಾಡಬೇಕಾಗಿರೋಂಥದ್ದು ಲೆಕ್ಕ ಕೊಡಬೇಕಾಗಿ ಧೈರ್ಯ ಐತಿಲ್ಲಿ. ಅದಕ್ಕಿಂತ ವೃತ್ತಿತ್ವ ಮಾಡಿರುವಂಥದ್ದಕ್ಕೆ ಆ ಥರ ಕೆಲಸ ಅದರ ಸದಸ್ಯತ್ವ ಕಳ್ಕೊಂಡವರು ಎಮರ್ಜೆನ್ಸಿ ಏರಿದಂಥದ್ದು ನೋಡಿದ್ದೀವಿ ಅದಲ್ಲಿ. ಆ ರೀತಿಗೆ ಈ ಥರ ಚುನಾವಣೆ ಅಕ್ರಮ ಆಗಿರೋದಂತಂದಾಗ ಸರ್ ಒಂದೇ ಒಂದು ಈ ಥರದ್ದು ವಾಲ್ಮೀಕಿ ಹಣದಲ್ಲಿ ಚುನಾವಣೆಗೆ ಬಳಸಿದ್ರು ಅಂತ ಹೇಳಿ, ಬಳ್ಳಾರಿ ಚುನಾವಣೆಗೆ ಬಳಸಿದ್ರು ಅಂತ ಹೇಳ್ತಾರಲ್ಲ, ಡೈರೆಕ್ಟ್ ತುಕಾರಾಮ್ ಅವ್ರದ್ದು ಬರ್ತಾ ಇದೆ ಇವಾಗ CBI ಬಂದಿರುವಂಥದ್ದು. ಸೊ ಅವಾಗ ಇವರು ಇದು ಮೇಲ್ನೋಟಕ್ಕೆ ಸಾಬೀತಾಗಿರ್ಬೇಕಾದಾಗ ರಾಜೀನಾಮೆ ಕೊಡ್ತಾರ ಸರ್ ಅವರು? ಕೇಳಬೇಕಾಗುತ್ತೆ ಸರ್ಕಾರಕ್ಕೆ. ನಾವು ಯಾವುದು ಭ್ರಷ್ಟಾಚಾರನೇ ಮಾಡಿಲ್ಲ, ಎಂಥದ್ದು ಇಲ್ಲ ಅಂದಾಗ ಹೆಂಗೆ 90 ಕೋಟಿ ಬೇರೆ ಬೇರೆ ತೆಲಂಗಾಣ ಎಲೆಕ್ಷನ್ಸ್ ಹೋಯ್ತು ಅನ್ನೋದು ಇದು ಮಾಡಿದೆ, ಯಾವ್ಯಾವ ಅಕೌಂಟ್ ಅಲ್ಲಿ ಇತ್ತು ಅಂತ ಇದು ಮಾಡಿದೆ, ಮತ್ತೆ ಪುನಃ ವಾಪಸ್ ಬಂತು ಅಂತ ಹೇಳ್ತಾರೆ, ಪುನಃ ವಾಪಸ್ ಬಂತು ಅಂತಾರೆ. ಇದನ್ನ ಯಾವ ರೀತಿ ಕಳ್ಳಾಟ ಸರ್ಕಾರ ಅಧಿಕಾರಿಗಳು ಮಾಡಿದ್ದು ಅಂತ ಅವ್ರು ಹೇಳೋದು ಸರ್? ಹಾಗಾದ್ರೆ ಈ ಅಧಿಕಾರಿಗಳಿಂದ ವಶಪಡಿಸಿಕೊಂಡಿದ್ದೀವಿ ಸರ್. ಹಾಗಾದ್ರೆ ಈ ಸರ್ಕಾರದಲ್ಲಿ ಯಾರೇನೇ ಭ್ರಷ್ಟಾಚಾರ ಆದ್ರೂ ಅಧಿಕಾರಿಗಳದ್ದು, ಆತ್ಮಹತ್ಯೆ ಮಾಡಿದ್ರು ಅಧಿಕಾರದ್ದು, ಸರ್ಕಾರದ ಹೊಣೆಗಾರಿಕೆ ಏನು, ಸರ್ಕಾರ ಜವಾಬ್ದಾರಿ ಏನು? ದಿನೇಶ್ ಆಯ್ತು, ಇದೇ ಕೇಸಲ್ಲಿ ಇಡಿ ಎಂಟರ್ ಆಯ್ತಲ್ಲ, ಏನ್ ಮಾಡ್ತು? ಇವ್ರದೇ ಇಡಿ, ಇವ್ರದೇ CBI, ಇವರೇ ಸ್ವಾಯತ್ತ ಸಂಸ್ಥೆ ಅವ್ರದ್ದು ಒಪ್ಪಲ್ಲ. ಕೇಂದ್ರ ಸರ್ಕಾರದ ಅಂಡರ್ ಇರವೆ ಎವಿಡೆನ್ಸ್ ಕೊಟ್ಟು ಒಳಕ್ ಹಾಕ್ಬೋದಲ್ಲ. ನಾವು ಸುಮಾರು ಸಲ ಇಲ್ಲ, ಇವ್ರು ಹೇಳ್ತಾರೆ, ಯಾಕಂದ್ರೆ ಇವರಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಇವತ್ತು ಬಿಜೆಪಿ ಮತ್ತೆ ಕಾಂಗ್ರೆಸ್ ರಾಜ್ಯದಲ್ಲಿ ಹಂಗಾದ್ರೆ ಇದು JDS ಬಿಜೆಪಿ ಕಾಂಗ್ರೆಸ್ ಸರ್ಕಾರ, ಜನತಾದಳ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇಲ್ಲಿ ನಡೀತಾ ಇರೋದು. ಎಲ್ರು ಹಂಚ್ಕೋತಾರೆ, ಯಾರು ಅದ್ರ ವಿರುದ್ಧ ಮಾತಾಡಲ್ಲ. ಇವತ್ತು ಆರೋಗ್ಯದ್ದು, ಶಿಕ್ಷಣದ್ದು, ಲ್ಯಾಂಡ್ ಆರ್ಡರ್ದು ಜೊತೆ ಆಟ ಯಾರು ಪಾರ್ಟ್ನರ್ಶಿಪ್ ಮಾತಾಡಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಇವತ್ತು ಈ ವ್ಯವಸ್ಥೆಗಳನ್ನ ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಡಕ್ಕೆ ಯಾರೂ ರೆಡಿ ಇಲ್ಲ. ಯಾಕಂದ್ರೆ ಈ ಬೆಕ್ಕಿನ ಕತ್ತೆ ಗಂಟೆ ಕಟ್ಟೋರು ಯಾರು ಅನ್ನೋ ಪರಿಸ್ಥಿತಿ ರಾಜ್ಯದಲ್ಲಿದೆ. ಇವ್ರು ಬಂದ್ರು ಅದೇ, ಅವ್ರು ಬಂದ್ರು ಅದೇ. ಈ 3 ಜನದಲ್ಲಿ ಯಾರು ಬಂದ್ರು ಒಂದೇನೆ. ಪರಿಸ್ಥಿತಿ ಅಂತೂ ಸುಧಾರಿಸ. ನೀವು ನಿಮ್ಮ ಪಾರ್ಟಿ ಅಂತೂ ಎಲೆಕ್ಷನ್ ಬಂದಾಗ ಅಷ್ಟೇ. ನೀವು ಎಲೆಕ್ಷನ್ ಬಂದಾಗ ಕೇಜ್ರಿವಾಲ್ ಅವರು ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಾಗ ಕರ್ಕೊಂಡ್ಬಂದು 2 ಸಲ ಮಾತಾಡ್ಸ್ಬಿಡೋದು ಅಷ್ಟೇ ನಿಮ್ಮ ಪಾರ್ಟಿ. ಇವತ್ತು ಕರ್ನಾಟಕದಲ್ಲಿ ಚಟುವಟಿಕೆ ಇಲ್ಲ. ಕರ್ನಾಟಕದಲ್ಲಿ ಚಟುವಟಿಕೆಗಳಿಗೆ ಏನಾಗ್ತಾ ಇದೆ ಅಂದ್ರೆ ನಮ್ದು ಲಿಮಿಟೆಡ್ ರಿಸೋರ್ಸ್ಗಳು, ಲಿಮಿಟೆಡ್ ನಾಯಕರುಗಳು. ಈಗ ಏನಾಯ್ತು, ನಾವು ಈಗ ಗುಜರಾತ್ ಅಲ್ಲಿ ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀವಿ, ಮತ್ತೆ ಪಂಜಾಬ್ ಅಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀವಿ. ಅಂದ್ರೆ ನಮ್ಮ ಪಕ್ಷದಲ್ಲೂ ಕೂಡ ಫಂಡ್ಸ್ ಇಲ್ಲ. ಇವ್ರ ತರ ಯಾವ್ದೋ ಇದ್ ಮಾಡ್ಕೊಂಡ್ರಲ್ಲ, ಸ್ಕೀಮ್ಗಳು ಮಾಡ್ಕೊಂಡು ಫಂಡ್ಸ್ಗಳು ಹಾಕೊಂಡು, ಆ ಥರನೂ ನಮಗೆ ಫಂಡ್ಸ್ ಇಲ್ಲ. ಆ ಥರ ಏನಾದ್ರು ಇದ್ದಿದ್ರೆ ನಮ್ಗಾರು ಒಂದ್ ಸ್ವಲ್ಪ, ನಮ್ಗೆ ದೇಣಿಗೆನೂ ಇಲ್ಲ ಪಕ್ಷಕ್ಕೆ. ಇವೆಲ್ಲ ಇದ್ದುಕೊಂಡು ನಾವು ಲಿಮಿಟೆಡ್ ರಿಸೋರ್ಸ್ ಅಲ್ಲಿ ಇಷ್ಟು ಹೋರಾಟ. ಜನ ದೇಣಿಗೆನೂ ಕೊಡಕ್ ಮುಂದೆ ಬರ್ತಾ ಇಲ್ವಾ? ನಿಮ್ಮ ಪಾರ್ಟಿ ನಂಬ್ತಾ ಇಲ್ವಾ ಜನ? ಆ ಥರ ಅಲ್ಲ ಸರ್. ಈಗ ದೇಣಿಗೆ ಕೊಟ್ಟರು ಇವ್ರದ್ದು CBI ED ಬಿಡ್ತಾರೆ ಅವ್ರ ಮೇಲೆ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಈಗ ನೀವು ಎಲೆಕ್ಟ್ರಲ್ ಬಾಂಡ್ ತಗೋತೀರಾ ಅನ್ಕೊಳ್ಳಿ, ತಗೊಂಡ್ರೆ ಅದನ್ನ ಈ ಒಂದು ಬಾಕ್ಸಿಂಗ್ ಅಂತ ಬಂದಾಗ ಇಬ್ರು ಮುಷ್ಟಿ ಮಲ್ಲರು ರೆಡಿ ಆಗ್ಲೇಬೇಕ್ರಿ. ಊಟ ತಿಂದಿರ್ಲಿಲ್ಲ, ಇವತ್ತು ಯಾವ ಹಾಲು ಕುಡ್ದಿರ್ಲಿಲ್ಲ, ಚೆನ್ನಾಗಿ ಊಟ ತಿಂದ್ಬಿಟ್ಟಿದ್ದ, ತುಂಬಾ ಗಟ್ಟಿಯಾಗಿತ್ತು ಕೈ. ಜನ ಯಾವಾಗ ರೋಷ ಪಂದ್ಯ ಆದ್ಮೇಲೆ ಪಂದ್ಯ ಅಷ್ಟೇ. ನಾನು ಹೇಳ್ತಾ ಇರೋದು, ಜನ ಕಂಪ್ಲೀಟ್ ಆಗಿ ನಮ್ಗೆ ಈ ಈಗ ಏನು ಇವ್ರದ್ದು ಆರ್ಗನೈಸ್ ಪೊಲಿಟಿಕಲ್ ಪಾರ್ಟಿಗಳು, ದುಡ್ಡುಗಳು, ಬಿಲ್ಡಿಂಗ್ಗಳು, ಕಾರ್ಯಕರ್ತರುಗಳನ್ನ ಎಲ್ಲ ಒಂದು ಫ್ರೀಕ್ವೆನ್ಸಿ ಮಾಡ್ಕೊಂಡು ಆಡಳಿತ ಮಾಡ್ತಾ ಇದಾರಲ್ಲ, ಈ ತರ ಬೇಡ ನಮ್ಗೆ. ಕಂಪ್ಲೀಟ್ಲಿ ನಮಗೆ ಆಮ್ ಆದ್ಮಿ ಪಕ್ಷದ ಥರ ಬರಬೇಕು, ಡೆಲ್ಲಿಲಿ ಪಂಜಾಬಲ್ಲಿ ಏನು ಆಡಳಿತ ಮಾಡಿದ್ರು ಆ ಥರ ಬರಬೇಕು ಅಂತ ಕೇಳಿದಾಗ ಅಷ್ಟೇ ನಾವು ಕೊಡೋಕ್ಕೆ ಸಾಧ್ಯ. ಇವತ್ತು ನೋಡಿ, ಡೆಲ್ಲಿಲಿ ಇನ್ನೂ 6 ತಿಂಗಳು ಏನು ಕಂಪ್ಲೀಟ್ ಆಗಿಲ್ಲ BJP ಆಡಳಿತ. ಯಾವ ಲೆವೆಲ್ಗೆ ಫೇಲ್ಯೂರ್ ಆಗಿದೆ ಅಂದರೆ, ಅಲ್ಲಿರೋ ಸ್ಲಮ್ಗಳ ಮನೆಗಳೆಲ್ಲ ಒಡೆದಾಕಿದ್ರು. ಮತ್ತೆ ಇವತ್ತು ಅಲ್ಲಿರೋ ನೀರು ಕೊಡ್ತಾ ಇಲ್ಲ, ಕರೆಂಟು 4 ಅವರ್, 1 ನಿಮಿಷ ಕರೆಂಟ್ ಹೋಗದೆ ಇದ್ದಿದ್ದು ಇವತ್ತು 4 ಅವರ್ 6 ಅವರ್ ಪವರ್ ಕಟ್ ಆಗ್ತಾ ಇದೆ. ಆಮೇಲೆ ಇವತ್ತು ವೆಹಿಕಲ್ಗಳು ಅವ್ರಿಗೇನು ಆಡ್ ಅಂಡ್ ಈವನ್ ನಂಬರ್ ಮಾಡಿದ್ರು, ಆ ಕಾರ್ಗಳನ್ನೆಲ್ಲ ಥ್ಯಾಂಕ್ ಯು ದಿನೇಶ್ ಹೆರವಳ್ಳಿ, ಥ್ಯಾಂಕ್ ಯು ಯದುಕುಮಾರ್ ಗೌಡ್ರೆ, ಥ್ಯಾಂಕ್ ಯು ರಘು ದೊಡ್ಡೇರಿ. ಈ ಇಡೀ ವಿಚಾರದಲ್ಲಿ ಒಂದು ಹಂತಕ್ಕಂತೂ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಈ ಮುಖ್ಯಮಂತ್ರಿ ಬದಲಾವಣೆ ಎನ್ನುವ ಒಂದು ವಿಚಾರಕ್ಕೆ ಫುಲ್ ಸ್ಟಾಪ್ ಬಿದ್ದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ನ ಮಾತುಗಳು, ಹೈಕಮಾಂಡ್ನ
ಮುಂದಿನ ದಾರಿ ಗೊತ್ತಿಲ್ಲ. ಮುಂದೆ ಕರ್ನಾಟಕದಲ್ಲಿ ಇದರೊಂದಿಗೆ ಇನ್ನೂ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ನಿರ್ಧಾರಗಳಾಗಬಹುದಾ, ಅಥವಾ ಮತ್ತೊಮ್ಮೆ CM ಕುರ್ಚಿ ವಿಚಾರದಲ್ಲಿ DK ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನವರ ಫೈಟ್ ಮುಂದುವರಿಯುತ್ತಾ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.